ರಾಮ ಅಂದ್ರು ಒಂಥರ ಎನರ್ಜಿ, ಶಿವ ಅಂದ್ರು ಒಂಥರ ಎನರ್ಜಿ, ಕೃಷ್ಣ ಅಂದ್ರು ಅಂದ್ರೆ, ಕಾಳಿ ಅಂದ್ರು ಒಂಥರ ಎನರ್ಜಿ, ಗಣಪತಿ ಅಂದ್ರು ಒಂಥರ ಎನರ್ಜಿ, ಸುಬ್ರಹ್ಮಣ್ಯ ಅಂದ್ರು ಒಂಥರ, ನರಸಿಂಹ ಅಂದ್ರು ಒಂಥರ ಎನರ್ಜಿ. ಈ ರೀತಿ ಎನರ್ಜಿಗಳನ್ನ ನಮ್ಮ ಋಷಿ ಮುನಿಗಳು ಮಾಡಿಟ್ಟಿದ್ದಾರೆ. ಎನರ್ಜೀಸ್ ಇದೆ ಅಷ್ಟೇ. ಆ ಎನರ್ಜಿಗಳ ಮೂಲಕ ನಮ್ಗೆ ಏನ್ ಬೇಕೋ ಅದು ಸಿಗುತ್ತೆ. ನಮ್ಮ ಅಲ್ಟಿಮೇಟ್ ಗುರಿ ಏನೋ ಪರಮಾತ್ಮನ ಸೇರ್ಕೊಳ್ಳೋದಷ್ಟೇ. ಹೌದು. ಹಿಡನ್ ಸೀಕ್ರೆಟ್ಸ್ ಆಫ್ ದಿ ಯುವರ್ ವಿಷನ್ಸ್. ನಮ್ಮ ವಿಷನ್ ಅಥವಾ ಪಿಕ್ಚರ್ ಹಿಡನ್ ಸೀಕ್ರೆಟ್. ಚಿತ್ರ ಮೀನ್ಸ್ ಪಿಕ್ಚರ್, ಗುಪ್ತ ಮೀನ್ಸ್ ಹಿಡನ್, ಅನ್ನೋನ್ ಥಿಂಗ್ಸ್, ವಿಚ್ ಈಸ್ ಯಾವಾಗಲೂ ನಮ್ಮಲ್ಲೇ ಇರುತ್ತದೋ, ನಮ್ಮ ಜೊತೆನೇ ಇರುತ್ತೆ. ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ಒಬ್ರು ವಿಶೇಷವಾದ ವ್ಯಕ್ತಿನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅವರು ಬಂದು ಗೋಪಾಲಕೃಷ್ಣ ನಿಟ್ಟೂರ್ ಸರ್ ಅವರು. ನಮಸ್ಕಾರ. ನಮಸ್ಕಾರ ಸರ್. ಇವರು ಬಂದು ಆಸ್ಟ್ರಾಲಜಿ, ವಾಸ್ತುಶಾಸ್ತ್ರ, ಅದ್ರ ಜೊತೆಗೆ ಈಜಿಪ್ಟ್ ಟೆರೆಟ್ ರೀಡಿಂಗು, ಇನ್ನು ವೇದಿಕ್ ಆಸ್ಟ್ರಾಲಜಿ, ಪೆಂಡ್ಯುಲಮ್ ಹೀಲಿಂಗು, ಈ ರೀತಿ ಎಷ್ಟೋ ವಿದ್ಯೆಗಳ ಬಗ್ಗೆ ಅಧ್ಯಯನ ಮಾಡಿ ಅದರಲ್ಲಿ ತುಂಬ ಜನಕ್ಕೆ ಸುಲಭವಾಗಿ ಪರಿಹಾರ ಹೇಗೆ ಮಾಡ್ಕೊಳ್ಳೋದು. ಈಗ ನಾವು ಆಸ್ಟ್ರಾಲಜಿನಲ್ಲಿ ಎಷ್ಟೋ ಜನರ ಹತ್ರ ಹೋಗಿರ್ತೀವಿ, ಕೆಲವೊಬ್ರು ಕೆಲವೊಂದಿಷ್ಟು ದುಡ್ಡುಗಳನ್ನ ವಸೂಲಿ ಮಾಡಿರ್ತಾರೆ, ಎಷ್ಟೋ ಜನ ಮೋಸ ಮಾಡಿರ್ತಾರೆ. ಅದನ್ನೆಲ್ಲ ಬಿಟ್ಟು ಸಾಮಾನ್ಯ ಜನತೆಗೆ ಅನುಕೂಲ ಮಾಡಿಕೊಡೋದು ಹೇಗೆ, ಈಸಿಯಾಗಿ ಅವ್ರಿಗೆ ಪರಿಹಾರಗಳನ್ನ ಕೊಡೋದು ಹೇಗೆ ಅನ್ನೋದಕ್ಕೋಸ್ಕರ ಈ ಶಾಸ್ತ್ರಗಳನ್ನ ಬಳಸ್ಕೊಳ್ತಾ ಇದ್ದಾರೆ ಗೋಪಾಲಕೃಷ್ಣ ನಿಟ್ಟೂರ್ ಸರ್ ಅವರು. ಇನ್ನು ಅದರಿಂದ ತುಂಬ ಜನ ಅನುಕೂಲಗಳನ್ನ ಪಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಈಗ ಎಷ್ಟೋ ಜನಕ್ಕೆ, ಅದರಲ್ಲೂ ಪೆಂಡ್ಯುಲಮ್ ಹೀಲಿಂಗ್ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ. ಅದರಿಂದ ಎಷ್ಟೋ ಜನ ಕಾಯಿಲೆಗಳು ಕೂಡ ವಾಸಿ ಆಗ್ತಾ ಇದೆ. ವಾಸಿಯಾಗಿರೋರು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಅವರ ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಆ ವಿಷಯಗಳ ಬಗ್ಗೆನೂ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ನಾವು ತಿಳ್ಕೊಬೇಕಾಗಿರೋ ವಿಷಯಗಳು ತುಂಬ ಇದೆ. ಈ ವಿಷಯಗಳನ್ನ ಎಷ್ಟೋ ವರ್ಷದಿಂದ ಅಧ್ಯಯನ ಮಾಡಿರೋರು ಗೋಪಾಲಕೃಷ್ಣ ನಿಟ್ಟೂರ್ ಸರ್ ಅವರು ನಮಗೆ ಈ ವಿಷಯಗಳ ಬಗ್ಗೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತಾರೆ. ಬನ್ನಿ ಸರ್ನ ನಮ್ಮ ಪ್ರೋಗ್ರಾಮ್ಗೆ ವೆಲ್ಕಮ್ ಮಾಡೋಣ. ಎಸ್ ಸರ್, ನಮಸ್ಕಾರ. ನಾನು ಬೇಸಿಕಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಬಂದಿರೋದು. ನಾನು ಅಸ್ಟ್ರಾಲಜಿ, ವಾಸ್ತು, ರೇಖಿ, ಪೆಂಡುಲಮ್ ಹೀಲಿಂಗು, ಈಜಿಪ್ಷಿಯನ್ ಕಾರ್ಟೂಶು, ಆಮೇಲೆ ವೇದಿಕ್ ಅಸ್ಟ್ರಾಲಜಿ ಕಾರ್ಡ್ ರೀಡಿಂಗು ಫಾರ್ ಅಬೌಟ್ 20 ಇಯರ್ಸ್, 15 to 20 ಇಯರ್ಸ್ ಇಂದ ನಾನು ಈ ಫೀಲ್ಡಿಗೆ ಬಂದಿದ್ದೀನಿ. ಮೊದಲು ಅಸ್ಟ್ರಾಲಜಿ ಮೂಲಕ ಜನಗಳಿಗೆ ಒಂದು ಹೆಲ್ಪ್ ಮಾಡೋಣ ಅಂದ್ಕೊಂಡು ನಾನು ಇಲ್ಲಿ ಫೀಲ್ಡಿಗೆ ಬಂದೆ. ಆದರೂ ಅಸ್ಟ್ರಾಲಜಿ ಹೇಳೋರು ತುಂಬ ಜನ ಇದ್ದಾರೆ. ನನಗೆ ಸ್ವಲ್ಪ ನನ್ನದೇ ಆದಂಥ ಒಂದು ವೈವಿಧ್ಯಮತೆ ಇರಲಿ ಅಂತ ಹೇಳಿ ನಾನು ಈಜಿಪ್ಷಿಯನ್ ಕಾರ್ಟೂಶ್ ಅಂತ ಹೇಳಿ ನಾನು ಸರ್ಚ್ ಮಾಡ್ತಾ ಇದ್ದಾಗ ನಂಗೆ ಅದು ಸಿಕ್ತು. ವೇದಿಕ್ ಅಸ್ಟ್ರಾಲಜಿ ಕಾರ್ಡ್ ರೀಡಿಂಗ್ ಅನ್ನೋದು ಸಿಕ್ತು. ಜೊತೆಗೆ ಪೆಂಡುಲಮ್ ಹೀಲಿಂಗ್ ಅನ್ನೋದು ನನಗೆ ತುಂಬ ಒಂದು ಪಾಸಿಟಿವ್ ಎನರ್ಜಿ ಸಿಗ್ತಾ ಇದೆ ಅಂತ ಅನ್ನಿಸ್ತು. ಇದೆಲ್ಲದರಲ್ಲೂ ನಾನು ಸ್ವಲ್ಪ ಮಟ್ಟಿಗೆ ಕಲ್ತ್ಕೊಂಡಿದ್ದೀನಿ. ನಾನು ತುಂಬ ಬ್ರಹ್ಮ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಮಟ್ಟಿಗೆ ಕಲ್ತ್ಕೊಂಡಿದ್ದೀನಿ. ಅದರೊಳಗಡೆ ಕೆಲವೊಂದು ಪರಿಹಾರಗಳು, ಕೆಲವ್ರಿಗೆ ಹೀಲಿಂಗ್ ಆಗಿದೆ, ಕೆಲವ್ರಿಗೆ ICU ಇಂದ ಹೊರಗಡೆ ಬಂದಿರೋರು ಇದ್ದಾರೆ, ಕೆಲವರು ನಾರ್ಮಲ್ಲಾಗೂ ತುಂಬ ಒಂದು ಯಶಸ್ಸನ್ನು ಗಳಿಸ್ಕೊಂಡಿದ್ದಾರೆ. ಅವರು ಪ್ರೊಫೆಷನಲ್ ಆಗಿ ಅವ್ರಿಗೆ ಸಕ್ಸಸ್ ಕೂಡ ಆಗಿದೆ ನಾವು ಮಾಡಿರುವಂಥ ಅಥವಾ ಕೊಟ್ಟಿರುವಂಥ ಒಂದು ಸೂಚನೆ ಮೇಲೆ. ಪೆಂಡುಲಮ್ಮಲ್ಲಿ ನಾನು ತುಂಬ ರಿಸರ್ಚ್ ಮಾಡಬೇಕು ಅಂತ ಹೇಳಿ ಅದರೊಳಗಡೆ ಒಂಥರ ಹೊಸ ರೀತಿಯಲ್ಲಿ ಜನಗಳಿಗೆ ಹೀಲಿಂಗ್ ಮಾಡ್ಬೋದು, ಅವ್ರಿಗೆ ಪ್ರಶ್ನೆ ಕೇಳ್ದಂಗೆ ಏನೋ ಒಂದು ಉತ್ತರ ಕೊಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಫೀಲ್ಡಿಗೆ ಒಂದು 15-20 ವರ್ಷದಿಂದ ನಾನು ಸ್ಟಡಿನೂ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೂ ಸ್ಟಡಿ ಮಾಡ್ತಾ ಇರ್ತೀನಿ. ಇದಕ್ಕೆ ನೆವರ್ ಎಂಡಿಂಗ್ ಅಂತ ಹೇಳ್ಬೋದು. ತುಂಬ ಇದರೊಳಗಡೆ ಸಕ್ಸಸ್ಸು ಇದೆ. ಆಮೇಲೆ ತುಂಬ ಇದರೊಳಗಡೆ ನಾವು ಸ್ಪಿರಿಚುವಲ್ಲು, ಸೈಂಟಿಫಿಕ್ಕು ಹಾಗೂ ಇದರೊಳಗಡೆ ರಿಸಲ್ಟು ಕೂಡ ನಮಗೆ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬೋದು. ಸರ್, ಈ ಆಸ್ಟ್ರಾಲಜಿ ಸುಮಾರು ಒಂದು 10 ರಿಂದ 12,000 ವರ್ಷ ಇಲ್ಲ ಜಾಸ್ತಿ ಹಳೇದಿರ್ಬೋದು. ಹೌದು. ಓಕೆನಾ? ಈ ಆಸ್ಟ್ರಾಲಜಿಗೂ ಈಜಿಪ್ಷಿಯನ್ ಕಾರ್ಟೂಶ್ಗೂ ಏನ್ ಡಿಫ್ರೆನ್ಸ್ ಇದೆ? ಆಸ್ಟ್ರಾಲಜಿನಲ್ಲಿ ನಮಗೆ ಒಂದು ಬೇಸಿಕ್ ಆಗಿ ನಮ್ಮದೇ ಆದಂಥ ಒಂದು ಡೇಟ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಹುಟ್ಟಿರೋ ಊರು, ಎಲ್ಲ ಒಂದು ಮಾಹಿತಿ ಬೇಕು ನಮಗೆ. ಹೌದು. ಯಾವುದೇ ಮಾಹಿತಿ ಇಲ್ಲ ಅಂತಂದ್ರೆ ಒಬ್ಬ ಮನುಷ್ಯ, ಫಾರ್ ಎಕ್ಸಾಂಪಲ್ ನೀವೇ ಬಂದು ನನ್ನ ಹತ್ರ ಕೇಳಿ, ನಂದು ಡೇಟ್ ಆಫ್ ಬರ್ತು ಏನೂ ಇಲ್ಲ, ಯಾವತ್ತು ಹುಟ್ಟಿದೆ ಗೊತ್ತಿಲ್ಲ, ನಂದು ಯಾವುದು ಮಾಹಿತಿ ಇಲ್ಲ, ನಂದು ಬಗ್ಗೆ ಕೆಲವೊಂದು ಭವಿಷ್ಯ ತಿಳ್ಕೋಬೇಕು ಅಥವಾ ನನ್ನ ಪ್ರಶ್ನೆಗಳು ಕೇಳಬೇಕು ಅಂತಂದ್ರೆ ಯಾವ ರೀತಿ ಮಾಡಬೇಕು ಅಂತಂದ್ರೆ ಅದಕ್ಕೆ ಒಂದು ಉತ್ತರ ನಮ್ಮಲ್ಲಿರೋದು ಈಜಿಪ್ಷಿಯನ್ ಕಾರ್ಟೂಶ್ ರೀಡಿಂಗ್ ಅಥವಾ ಈಜಿಪ್ಷಿಯನ್ ಕಾರ್ಡ್ ರೀಡಿಂಗ್ ಅಂತ ಇದೆ. ಆಮೇಲೆ ವೇದಿಕ್ ಅಸ್ಟ್ರಾಲಜಿ ಕಾರ್ಡ್ ರೀಡಿಂಗ್ ಇದೆ. ಇದ್ರ ಮೂಲಕ ನಮ್ಗೆ ಯಾವುದೇ ವ್ಯಕ್ತಿ ಬರ್ಬೋದು, ಯಾವುದೇ ವಿಚಾರ ಇರ್ಬೋದು ಅಥವಾ ಒಂದು ಬಿಸ್ನೆಸ್ ಇರ್ಬೋದು, ಇದ್ರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನ ಇದರೊಳಗಡೆ ಕೊಡಬಹುದು. ಇದು ತುಂಬಾ ಡೀಪ್ ಆಗಿ ನಮ್ಗೆ ಅಸ್ಟ್ರಾಲಜಿಯಲ್ಲಿ ಸಿಗುತ್ತೆ, ಬೇಕಾದಷ್ಟು ವಿಚಾರಗಳು ಸಿಗುತ್ತೆ, ಸಿಗಲ್ಲ ಅಂತಲ್ಲ. ಇಟ್ ಇಸ್ ಎ ವಾಸ್ಟ್, ಇಟ್ ಇಸ್ ಒಂಥರ ಸಮುದ್ರ ಅಂತ ಹೇಳಕ್ಕಲ್ಲ, ಅದು ಒಂಥರ ಆಕಾಶ. ಅದೇ ತರ ನಮ್ಗೆ ವೇದಿಕ್ ಅಸ್ಟ್ರಾಲಜಿ ಕಾರ್ಡ್ ರೀಡಿಂಗ್ ಅಲ್ಲಿ ಮತ್ತೆ ಈಜಿಪ್ಷಿಯನ್ ಕಾರ್ಡ್ ರೀಡಿಂಗ್ ಅಲ್ಲಿ ನಮ್ಗೆ ಏನ್ ಬೇಕೋ ಆ ಒಂದು ಇನ್ಫಾರ್ಮೇಶನ್
ಕರಾರುವಕ್ಕಾಗಿ ಸಿಗುವಂತ ಒಂದು ಇದರೊಳಗಡೆ ಮಾಹಿತಿ ಸಿಗುತ್ತೆ ನಮಗೆ. ಓಕೆ, ಈಜಿಪ್ಷಿಯನ್ ಕಾರ್ಟೂಶ್ ರೀಡಿಂಗ್, ಈಜಿಪ್ಷಿಯನ್ ಕಾರ್ಟೂಶ್ ರೀಡಿಂಗ್ ಅಥವಾ ಈಜಿಪ್ಷಿಯನ್ ಕಾರ್ಡ್ ರೀಡಿಂಗ್ ಅಂತ ಹೇಳ್ತಾರೆ. ಓಕೆ ಸರ್, ಇದು ಎಷ್ಟು ವರ್ಷದಿಂದ ಇರ್ಬೋದು ಸುಮಾರು? ಹಾಗೆ ಪ್ಲಸ್ ಈಜಿಪ್ಷಿಯನ್ ಕಾರ್ಟೂಶ್ ರೀಡಿಂಗ್ ಅನ್ನೋದು ಹೆಚ್ಚು ಕಡಿಮೆ 10,000 ವರ್ಷದ ಹಿಂದಿನದು. ಈಜಿಪ್ಷಿಯನ್ ಸಿಸ್ಟಮ್ ಅಲ್ಲಿ ಅಂದ್ರೆ ಅವರ ಒಂದು ಟೈಮ್ ಅಲ್ಲಿ ಅಬೌಟ್ 10,000 15,000 ಇರ್ಬೋದು, ಅವಾಗಿಂದ ಇದೆ. ಬಟ್ ಅದು ಬಳಕೆಗೆ ಬಂದಿರ, ಅದು ಯಾವಾಗ ಈಜಿಪ್ಟ್ ಎಲ್ಲ ಹಾಳಾಯಿತೋ ಅವಾಗೆಲ್ಲ ಒಂಥರ ನಶಿಸಿ ಹೋಗಿದೆ ಅದು ಇನ್ಫಾರ್ಮೇಶನ್. ಅದನ್ನ ಈಜಿಪ್ಷಿಯನ್ ಕಾರ್ಟೂಶ್ ಅಂತ ಹೇಳ್ತಾರೆ. ಅದು ಒಂದು ರೀತಿ ಓವಲ್ ಶೇಪ್, ಒಂದು ಯು ಶೇಪ್ ಅಲ್ಲಿ ಒಂದು ಮಣ್ಣಲ್ಲಿ ಒಂದು ಕೆಲವೊಂದು ಕ್ಯಾಸ್ಟಿಂಗ್ ತರ ಮಾಡಿ ಅವರು ಅದರೊಳಗಡೆ ಕೆಲವು ಸಿಂಬಲ್ಸ್ನೆಲ್ಲ ಬರೀತಾ ಇದ್ರು. ಒಂದೊಂದು ಸಿಂಬಲ್ಲುವೇ ಒಂದೊಂದು ದೇವತೆಗಳು ಇದ್ದ ಹಾಗಿರ್ತಾ ಇತ್ತು. ಆ ದೇವತೆಗಳನ್ನ ಅದರೊಳಗಡೆ ಅವರು ಫಾರ್ ಎಕ್ಸಾಂಪಲ್ ಒಂದು ಓಸಿರಸ್ ಅಂತ ಇದೆ ಅದರೊಳಗಡೆ ಒಂದು ಕಾರ್ಡು. ಓಸಿರಿಸ್ ಇಂದಲೇ ನಮ್ಮಲ್ಲಿ ನಾವು ಅದನ್ನ ಮಹಾವಿಷ್ಣು ಅಥವಾ ನಾರಾಯಣ ಅಂತ ಹೇಳ್ತೀವಿ. ಹಾಗೆ ಐಸಿಸ್ ಅಂತ ಒಂದು ಕಾರ್ಡ್ ಇದೆ, ಅದನ್ನ ಲಕ್ಷ್ಮಿ ಅಂತ ಹೇಳ್ಬೋದು, ಮಹಾಲಕ್ಷ್ಮಿ ಅಂತ ಹೇಳ್ಬೋದು. ಹೀಗೆ ಒಂದೊಂದು ಕಾರ್ಡ್ಗಳು ಅದರೊಳಗೆ 25 ಕಾರ್ಡ್ ಇದೆ. 25 ಕಾರ್ಡು ಒಂದೊಂದು ಎನರ್ಜಿ ಇರುತ್ತೆ. ಅದನ್ನ ನಾವು ಮೆಡಿಟೇಷನ್ ಕೂಡ ಮಾಡುವುದು. ಅದರೊಳಗಡೆ ನಾವು ಅಸ್ಟ್ರಾಲಜಿಕಲ್ ಪ್ರಕಾರ 12 ರಾಶಿಗಳ ಪ್ರಕಾರ ಹಾಕಿ ನಾವು ಅದರಲ್ಲಿ ನಾವು ಆನ್ಸರ್ ಕೊಟ್ಕೊಂಡು ಹೋಗ್ಬೋದು. ಓಕೆ, ಅಂದ್ರೆ ಈಗ ನಮ್ಗೆ ಆಸ್ಟ್ರಾಲಜಿನಲ್ಲಿ ಡೇಟ್ ಆಫ್ ಬರ್ತ್ ಇದೆಲ್ಲ ಗೊತ್ತಿದ್ರೆ ಮಾತ್ರ ನಮ್ಮ ಭವಿಷ್ಯ ಯಾವ ತರ ಇಲ್ಲ ಪ್ರೆಸೆಂಟ್ ಯಾವ ತರ ಅದಕ್ಕೆ ಪರಿಹಾರ ಏನು ಅನ್ನೋದನ್ನ ತಿಳ್ಕೊಬಹುದು. ಆದ್ರೆ ಈಜಿಪ್ಷಿಯನ್ ಕಾರ್ಟೂಶ್ ಅಲ್ಲಿ ನಮ್ಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಎಲ್ಲಿ ಹುಟ್ಟಿದೀವಿ ಪ್ಲೇಸ್ ಗೊತ್ತಿಲ್ಲ. ಅಂತ ಟೈಮ್ ನಲ್ಲಿ ಈಜಿಪ್ಷಿಯನ್ ಕಾರ್ಟೂಶ್ ಮೂಲಕ ನಮ್ಮ ಪ್ರೆಸೆಂಟ್ ಏನಾಗ್ತಾ ಇದೆ, ಭವಿಷ್ಯದಲ್ಲಿ ಏನಾಗಬಹುದು, ಕೆಲವೊಂದು ಮುನ್ಸೂಚನೆಗಳು, ಅದಕ್ಕೆ ಪರಿಹಾರಗಳನ್ನು ಕೊಡ್ಬೋದು. ಅದರೊಳಗೆ ಪರಿಹಾರ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಆ ಪರ್ಟಿಕ್ಯುಲರ್ ಯಾವುದೋ ಒಂದು ಇನ್ಫಾರ್ಮೇಶನ್ ಬಗ್ಗೆ ನಿಮಗೆ ಪರಿಹಾರ ಆಗಬೇಕು ಅಂತಂದ್ರೆ ಆ ಕಾರ್ಡನ್ನೇ ನಾನು ಅದನ್ನ ಒಂದು ಪ್ರತಿರೂಪ ಮಾಡಿ ನಿಮಗೆ ಕೊಟ್ಟು ಅದನ್ನ ಈ ರೀತಿ ಯೂಸ್ ಮಾಡಿ, ಹೀಗೆ ಅದನ್ನ ಮೆಡಿಟೇಟ್ ಮಾಡಿ ಅದರಲ್ಲಿ ಮೂಲಕ ನಿಮಗೆ ಸಕ್ಸಸ್ ಆಗತ್ತೆ ಅಂದ್ರೆ ಅದರೊಳಗೆ ತುಂಬಾ ಸಕ್ಸಸ್ ಇದೆ. ಓಕೆ, ಅಂದ್ರೆ ಹೋಮ ಇದೆಲ್ಲ ಮಾಡೋದು ರೆಗ್ಯುಲರ್, ಆಸ್ಟ್ರಾಲಜಿ ಇದೆಲ್ಲ ಮಾಡೋರು ಹೋಮ ಅವನ ಎಲ್ಲ ಮಾಡ್ತಾ ಇರಬೇಕು. ಈಜಿಪ್ಷಿಯನ್ ಕಾರ್ಟೂಶ್ ಅಲ್ಲಿ ಸ್ವಲ್ಪ ಈಸಿಯಾಗಿ ಮೆಥಡ್ ಅಲ್ಲಿ ಪರಿಹಾರಗಳು, ಇದು ಪರ್ಸನಲ್ ಆಗಿ ನಮ್ಗೆ ಅನುಕೂಲ ಆಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಹೋಮ ಮಾಡಬೇಕು ಅಂದ್ರೂ ನಾವು ದೇವತೆನೇ ಪೂಜೆ ಮಾಡಬೇಕು. ಹೌದು, ಒಂದು ಪೂಜೆ ಮಾಡಬೇಕು ಅಂದ್ರೂ ಒಂದು ದೇವಸ್ಥಾನಕ್ಕೆ ಹೋದ್ರು ಅಲ್ಲೂ ದೇವತೆನೇ ಪೂಜೆ ಮಾಡಬೇಕು. ಹೌದು, ಇಲ್ಲೂ ಅದೇ ತರನೇ ನಮ್ದು ಈಜಿಪ್ಷಿಯನ್ ಕಾರ್ಟೂಶ್ ಕಾರ್ಡ್ ಅಲ್ಲಿ ಪ್ರತಿಯೊಂದು ಒಂದು ಕಾರ್ಡ್ಗೂ ಒಂದೊಂದು ದೇವತೆ ಇರ್ತಾರೆ. ಆ ದೇವತೆದು ಒಂದು ಫೋಟೋ ಅದನ್ನೇ ನಾವು ಪ್ರತಿರೂಪ ಮಾಡಿ ಕೊಟ್ಟು ನಿಮ್ಗೆ ಅದಕ್ಕೆ ಎನರ್ಜಿ ತುಂಬಿ ನಿಮಗೆ ಕೊಟ್ಟು ಈ ರೀತಿ ಮಾಡಿ 48 ದಿವಸ 108 ದಿವಸ ಹೀಗೆ ಮಾಡ್ಕೊಂಡು ಹೋದ್ರೆ ನಿಮ್ಮ ಅನಿಸಿಕೆಗಳು ಅಥವಾ ನಿಮ್ಮ ಏನ್ ಬೇಕೋ ಅದು ನಿಮಗೆ 100% ಇಲ್ಲ ಅಂದ್ರೆ ಅಟ್ಲೀಸ್ಟ್ 90% ಆದ್ರೂ ಸಿಕ್ಕೇ ಸಿಗುತ್ತೆ ಅಂತ ನನ್ ಕಾನ್ಫಿಡೆನ್ಸ್ ಇದೆ. ಅದರೊಳಗಡೆ ರಿಸಲ್ಟ್ ಕೂಡ ಬಂದಿದೆ, ನನಗೆ ಸ್ವಂತ ಉಪಯೋಗಿಸ್ಕೊಂಡಿದೀನಿ, ಅದರೊಳಗಡೆ ನನ್ಗೆ ಪರಿಪೂರ್ಣ ಸಕ್ಸಸ್ ಆಗಿದೆ. ಓಕೆ, ಅಂದ್ರೆ ಹೆಚ್ಚು ಕಡಿಮೆ ಆಸ್ಟ್ರಾಲಜಿ ಈಜಿಪ್ಷಿಯನ್ ಕಾರ್ಟೂಶ್ ಎರಡು ಸೇಮ್, ಆದ್ರೆ ಫಾಲೋಯಿಂಗ್ ಮೆಥಡ್ ಅನ್ನೋದು ಚೇಂಜ್ ಆಗುತ್ತೆ, ಮೆಥಡ್ ಡಿಫರೆನ್ಸ್ ಆಗಿದೆ ಅಷ್ಟೇ ಬಿಟ್ರೆ ಎಲ್ಲಾವುದು ನಾವು ಈಗ ಫಾರ್ ಎಕ್ಸಾಂಪಲ್ ಈ ನಾವು ಅಸ್ಟ್ರಾಲಜಿನಲ್ಲಿ ನಾವೇನು ಹೇಳ್ತೀವಿ 9 ಗ್ರಹಗಳು 27 ನಕ್ಷತ್ರಗಳು 12 ರಾಶಿಗಳು ಹೇಳ್ತೀವಿ. ಈ 9 ಗ್ರಹಗಳು ಹೇಗೆ ವರ್ಕ್ ಮಾಡುತ್ತೆ ಅಂತಂದ್ರೆ ಇದು ನನ್ನದೇ ಆದಂತ ವ್ಯಾಖ್ಯಾನ. 9 ಗ್ರಹಗಳು ನಮ್ಗೊಂಥರ CC ಕ್ಯಾಮ್ರಾ ಆಫ್ ದಿ ಯೂನಿವರ್ಸ್ ಇದ್ದಂಗೆ. ವಿಶ್ವದಲ್ಲಿ ನಾವ್ ಏನೇನ್ ಮಾಡ್ತೀವಿ, ನೀವು ಇವತ್ತಿರ್ಬೋದು, ನಾಳೆ ಇರ್ಬೋದು, ಹಿಂದಿರ್ಬೋದು, ನಾವ್ ಏನೇನ್ ಮಾಡಿದೀವೋ, ಏನೇನ್ ಮಾಡ್ತೀವೋ, ಈಗ ಏನ್ ಮಾಡ್ತಾ ಇದೀವೋ ಎವ್ರಿಥಿಂಗ್ ಈಸ್ ಕ್ಯಾಪ್ಚರ್ಡ್. CC ಕ್ಯಾಮ್ರಾ ಹೆಂಗೆ ಕ್ಯಾಪ್ಚರ್ ಆಗ್ತಾ ಇದೆಯೋ ಅದೇ ರೀತಿ ನಮ್ಮ ಗ್ರಹಗಳು ನಾವು ಮಾಡುವಂಥ ಪ್ರತಿಯೊಂದನ್ನು ಅದು ಕ್ಯಾಪ್ಚರ್ ಮಾಡ್ಕೋತಾ ಇರುತ್ತೆ ಇನ್ಫಾರ್ಮೇಶನ್. ಅದೆಲ್ಲ ಒಂದ್ ಕಡೆ ರೆಕಾರ್ಡ್ ಆಗಿರುತ್ತೆ. ಅದು ನಮ್ಮ ರೆಕಾರ್ಡ್ ಎಲ್ಲ ಒಂದ್ ಕಡೆ ನಮ್ಮಲ್ಲೇ ಚಿಪ್ಪಲ್ಲಿ, ನಮ್ಮ ಆತ್ಮದ ಒಂದು ಚಿಪ್ಪಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದನ್ನ ನಾವು ಏನಂತೀವಿ ಅಂದ್ರೆ ಚಿತ್ರಗುಪ್ತ ಅಂತ ಹೇಳ್ತೀವಿ. ಚಿತ್ರಗುಪ್ತ ಈಸ್ ನಥಿಂಗ್ ಬಟ್ ದಿ ನಮ್ಮ ಪ್ಲಾನೆಟ್ ಪ್ರಕಾರ ತಗೊಂಡ್ರೆ ಅದು ನಮ್ದು ಗ್ರಹ ಬಂದು ಕೇತು ಗ್ರಹ. ಆ ಕೇತು ಗ್ರಹನೇ ಚಿತ್ರಗುಪ್ತ ಅಂತ ಪ್ಲಾನೆಟ್ ತಗೋತೀವಿ. ಆ ಚಿತ್ರಗುಪ್ತ ಅಂತಂದ್ರೆ ಏನು ಅಂತಂದ್ರೆ ಹಿಡನ್ ಸೀಕ್ರೆಟ್ಸ್ ಆಫ್ ದಿ ಯುವರ್ ವಿಷನ್ಸ್. ನಮ್ಮ ವಿಷನ್ ಅಥವಾ ಪಿಕ್ಚರ್ ಹಿಡನ್ ಸೀಕ್ರೆಟ್. ಚಿತ್ರ ಮೀನ್ಸ್ ಪಿಕ್ಚರ್, ಗುಪ್ತ ಮೀನ್ಸ್ ಹಿಡನ್, ಅನ್ನೋನ್ ಥಿಂಗ್ಸ್, ವಿಚ್ ಈಸ್ ಯಾವಾಗ್ಲೂ ನಮ್ಮಲ್ಲೇ ಇರುತ್ತದೋ, ನಮ್ ಜೊತೆನೆ ಇರುತ್ತೆ. ಎಲ್ಲೋ ಯಮಧರ್ಮರಾಯ ಇದಾನೆ, ಎಲ್ಲೋ ಚಿತ್ರಗುಪ್ತನೇ ಇದಾನಂತಲ್ಲ, ಎಲ್ಲರ ಹತ್ರನೂ ಅವ್ರವ್ರು ಮಾಡಿದ್ದು ಪಾಪ ಕರ್ಮ ಪುಣ್ಯ ಎಲ್ಲವುದು ಅವ್ರವರಲ್ಲೇ ಇರುತ್ತೆ. ಅದು ಆತ್ಮ ಸ್ವರೂಪಿಯಾಗಿ ಅವರಲ್ಲೇ ಅದು ಚಿಪ್ಪಾಗಿರುತ್ತೆ. ಸೊ ಅದನ್ನ ನಾವು ಈ ರೀತಿ ಹೇಳುವಾಗ ನಮ್ಗೆ ಈ ಈಜಿಪ್ಷಿಯನ್ ಕಾರ್ಟೂಶ್ ಅಲ್ಲೂ ನಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಈ ಕಾರ್ಡ್ ಅಲ್ಲಿ ನಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿದಾಗ ನಾವ್ ಏನ್ ಪರಿಹಾರ ಕೊಡ್ಬೋದು ಅಂತ ನಾವು ಅದ್ರೊಳಗಡೆ ಪರಿಹಾರಕ್ಕೆ ಕ್ವಶನ್ ಹಾಕಿದಾಗ ಅದಕ್ಕೂ ಒಂದು ಕಾರ್ಡ್ ಹಾಕಿದಾಗ ನಾವು ಏನ್ ಮಾಡ್ಬೋದು ಅನ್ನೋ ಅದನ್ನ ನಮ್ಗೆ ಸಿಗುತ್ತೆ.
ಓಕೆ, ಅಂದ್ರೆ ಈಗ ಸೇಮ್ ಆಸ್ಟ್ರಾಲಜಿನಲ್ ಪರಿಹಾರ ಯಾವ ತರ ತಗೊಳ್ತೀವೋ ಅಲ್ಲಿ ದೇವ್ರನ್ನ ಯಾವ ತರ ನಂಬ್ತೀವೋ ಸೇಮ್ ದೇವ್ರುಗಳೇ ಇಲ್ಲೂ ಇರೋದು. ಹೌದು. ಆದ್ರೆ ಪರಿಹಾರ ಮೆಥಡ್ ಅನ್ನೋದು ಚೇಂಜ್ ಆಗುತ್ತೆ ಅನ್ನೋದು ಬಿಟ್ರೆ, ಇನ್ನು ಅಲ್ಲಿ ಮಹಾವಿಷ್ಣು ಹೇಗೋ ಇಲ್ಲೂ ಕೂಡ ಒಂದು ವಿಷ್ಣು ಇದಾನೆ, ಅದನ್ನ ಫಾಲೋ ಮಾಡೋ ಮೆಥಡ್ ಮಾತ್ರ ಮೆಥಡ್ ಬೇರೆ. ನಮ್ಮಲ್ಲಿ ನಾವು ವಿಷ್ಣು ಅಂತೀವಿ, ಅವ್ರು ಔಸರೀಸ್ ಅಂತಾರೆ. ಓಕೆ, ಸೇಮ್ ದೇವ್ರನ್ನ ಅವ್ರು ಕರೆಯೋ ರೀತಿ ಬೇರೆ. ನಾವು ಲಕ್ಷ್ಮಿ ಅಂತೀರಿ, ಅವರು ಐಸಿಸ್ ಅಂತ ಹೇಳ್ತಾರೆ. ಓಕೆ, ಎಲ್ಲಾದು ಒಂದೇ ದೇವತೆಗಳು, ನಾವು ಕರೆಯೋ ತರ ಬೇರೆ ಬೇರೆ ವಿಧಾನದಲ್ಲಿ ಕರಿತೀವಿ. ಎಲ್ಲ ಒಬ್ಬನಿಗೆ ಹೋಗ್ತದೆ. ಪರಮಾತ್ಮ ಒಬ್ಬನೇ, ಇಡೀ ವಿಶ್ವದಲ್ಲಿ ಪರಮಾತ್ಮ ಒಬ್ಬನೇ. ಆ ಪರಮಾತ್ಮನ ನಾವು ಒಬ್ಬೊಬ್ರು ಒಂದ್ ರೀತಿ ಕಾಣ್ತೀವಿ. ಓಕೆ, ದೇರ್ ಇಸ್ ನೋ ಡಿಫ್ರೆಂಟ್. ಅಂದ್ರೆ ಡಿಫ್ರೆಂಟ್ ಟೈಪ್ ಆಫ್ ಎನರ್ಜೀಸ್ ಇದೆ ಅಷ್ಟೇ. ಓಕೆ, ಆ ಎನರ್ಜಿಗಳ ಮೂಲಕ ನಮ್ಗೆ ಏನ್ ಬೇಕೋ ಅದು ಸಿಗುತ್ತೆ. ಓಕೆ, ನಮ್ಮ ಅಲ್ಟಿಮೇಟ್ ಗುರಿ ಏನೋ ಪರಮಾತ್ಮನ ಸೇರ್ಕೊಳ್ಳೋದಷ್ಟೇ. ಹೌದು. ಓಕೆ, ಈಗ ಈಜಿಪ್ಷಿಯನ್ ಕಾರ್ಟೂಶ್ ಅನ್ನೋದು ನೀವ್ ಹೇಳಿದ ಪ್ರಕಾರ 25 ಕಾರ್ಡ್ ಇದೆ. ಒಂದೊಂದು ಕಾರ್ಡ್ಗೂ ಒಂದೊಂದು ಅರ್ಥಗಳಿದೆ, ಒಂದೊಂದು ದೇವತೆಗಳಿದ್ದಾರೆ, ಈ ರೀತಿ ಇದೆ. ಅದನ್ನ ತಿಳ್ಕೊಬೇಕು ಅಂದ್ರೆ ತುಂಬಾ ವಿಷಯಗಳು ತುಂಬಾ ಇದೆ ಅದರೊಳಗಡೆ. ಒಂದೊಂದು ದೇವತೆಗಳನ್ನು ನಾವು ಯಾವ ರೀತಿ ಮೆಡಿಟೇಟ್ ಮಾಡ್ಬೇಕು, ಅದರಿಂದ ನಮ್ಗೆ ಏನ್ ಪಾಸಿಟಿವ್ ಸಿಗುತ್ತೆ, ಆಮೇಲೆ ಅದ್ರ ಎಷ್ಟು ದಿವಸದಲ್ಲಿ ಸಿಗುತ್ತೆ ಅಂತ ಕೂಡ ಸಿಗುತ್ತೆ ಅದ್ರೊಳಗಡೆ. ಆ ಕಾರ್ಡ್ಗೆ ಒಂದೊಂದು ನಂಬರ್ ಇರುತ್ತೆ. 1 ರಿಂದ 25 ಕಾರ್ಡ್ ಇರುತ್ತೆ. ಆ 25 ಕಾರ್ಡ್ ಅಲ್ಲಿ ಒಂದು ಕಾರ್ಡ್ಗೆ ಏನು ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿ ನಮ್ಗೆ ಅದನ್ನ ಮೆಡಿಟೇಟ್ ಮಾಡಿದ್ರೆ ಅದ್ರ ಪ್ರಕಾರ ಆ ಎನರ್ಜಿ ನಮ್ಗೆ ಸಿಗುತ್ತೆ. ಓಕೆ, ಓಕೆ, ಅಂದ್ರೆ ಕೆಲವೊಂದು ಈಗ ಕನ್ನಡ, ಈಗ ಸಂಸ್ಕೃತದಲ್ಲಿ ಮಂತ್ರಗಳಿದೆ, ಮಂತ್ರ ಪಠಣೆ. ಆ ಮಂತ್ರ ಪಠಣೆ ಮಾಡೋದ್ರಿಂದ ಒಳ್ಳೇದಾಗುತ್ತೆ. ಹೌದು, ಅದೇ ರೀತಿ ಈಜಿಪ್ಷಿಯನ್ ಕಾರ್ಟೂಶ್ ಕೆಲವೊಂದು ಮಂತ್ರಗಳೇನಾದ್ರೂ ಇದೆಯಾ? ಮಂತ್ರಗಳು ಅಂತ ಇಲ್ಲ ಅದ್ರೊಳಗಡೆ. ಈಗ ಫಾರ್ ಎಕ್ಸಾಂಪಲ್, ಈಗ ನಾವು ಮಂತ್ರಗಳು ಅಂತ ಹೇಳ್ಕ್ ಹೋದ್ರೆ ನಮ್ದು ಅ ಇಂದ ಹೇಳ್ಕೊಂಡು ಹೋದ್ರೆ ಕಂಪ್ಲೀಟ್ ನಾವು ಕನ್ನಡ ಮಾಲಾ ಹೇಳ್ತೀವಲ್ಲ, ಅಕ್ಷರಮಾಲೆನೇ ಹೇಳಿದ್ರೆ ದಟ್ ಇಟ್ ಸೆಲ್ಫ್ ಈಸ್ ಎ ಮಂತ್ರ. ಓಕೆ, ನೀವು ಬರೀ ಹೇಳ್ಕೊಂಡು ದಿವಸ ಹೇಳಿದ್ರೆ ನಿಮ್ಗೆ ಪಾಸಿಟಿವ್ ಎನರ್ಜಿ ಬಂದ್ಬಿಡುತ್ತೆ. ಓಕೆ, ಯಾಕೆಂದ್ರೆ ನಮ್ಮ ಸಂಸ್ಕೃತದಲ್ಲಿ ಯೂಸ್ ಮಾಡುವಂತ ವರ್ಡ್ಸ್ ಇದೆಯಲ್ಲ, ಪ್ರತಿಯೊಂದು ಅಕ್ಷರ, ಬೀಜಾಕ್ಷರದಲ್ಲೂ ಒಂದೊಂದು ಎನರ್ಜಿ ಇದೆ. ನಾವು ಎನರ್ಜಿನ ನಾವು ಉಪಯೋಗಿಸ್ತೀವಲ್ಲ ಬಾಯೊಳಗಡೆ, ಆ ಉಪಯೋಗಿಸಿದಾಗ ನಮ್ಮಲ್ಲಿ ಒಂದು ರೀತಿಯ ಪರಿವರ್ತನೆ ಆಗುತ್ತೆ. ಪಾಸಿಟಿವ್ನೆಸ್ ಅನ್ನೋದು ಬರುತ್ತೆ. ಅದನ್ನೇ ನಾವು ಮಂತ್ರ ಅಂತ ಹೇಳ್ತೀವಿ. ಓಕೆ, ಗೊತ್ತಾಯ್ತು. ಈಗ ವಿಠ್ಠಲ ನಾಮ ಆಗ್ಬೋದು, ರಾಮನಾಮ ಆಗ್ಬೋದು, ನಾವು ಜಪಿಸ್ತಾ ಶಿವ ಅಂದ್ರು ಅದೇ, ರಾಮ ಅಂದ್ರು ಒಂಥರ ಎನರ್ಜಿ, ಶಿವ ಅಂದ್ರು ಒಂಥರ ಎನರ್ಜಿ, ಕೃಷ್ಣ ಅಂದ್ರು ಅಂದ್ರೆ, ಕಾಳಿ ಅಂದ್ರು ಒಂಥರ ಎನರ್ಜಿ, ಓಕೆ, ಗಣಪತಿ ಅಂದ್ರು ಒಂಥರ ಎನರ್ಜಿ, ಸುಬ್ರಹ್ಮಣ್ಯ ಅಂದ್ರು ಒಂಥರ, ನರಸಿಂಹ ಅಂದ್ರೆ ಒಂಥರ ಎನರ್ಜಿ. ಈ ರೀತಿ ಎನರ್ಜಿಗಳನ್ನ ನಮ್ಮ ಋಷಿ ಮುನಿಗಳು ಮಾಡಿಟ್ಟಿದ್ದಾರೆ. ಅಂದ್ರೆ ಅದನ್ನ ನಾವು ಉಪಯೋಗಿಸುವಾಗ ನಾವು ಪರಿಪೂರ್ಣವಾಗಿ ಒಂದು ಶುದ್ಧವಾಗಿ ಒಂದು ಮೆಡಿಟೇಟಿವ್ ಪೀರಿಯಡ್ ಇದರಲ್ಲಿ ಮಾಡ್ಕೋಬೇಕು. ಅಷ್ಟೊಂದು ಪರಿಶುದ್ಧತೆ. ಈಗ ಎಲ್ಲರಿಗೂ ಒಂಥರ ಹೊರಗಡೆ ಹೋಟೆಲ್ ತಿನ್ನೋದು ಅಭ್ಯಾಸಗಳಾಗಿದೆ. ಹೀಗಿರುವಾಗ ನಾವು ಅಷ್ಟು ಒಂದು ತುಂಬಾ ಮಡಿ ಮೈಲ್ಗೆ ಎಲ್ಲ ಮಾಡಕ್ ಆಗಲ್ಲ. ಹೌದು. ಸೊ ಹಾಗಿರುವಾಗ ಇದು ತುಂಬಾ ಸಿಂಪಲ್. ನೀವು ಯಾವುದೇ ಪರಿಸ್ಥಿತಿಯಲ್ಲಿ ನಿಮ್ಮ ಹಾಸಿಗೆ ಕೆಳಗಡೆ ಇಟ್ಕೊಂಡು ನಾವು ಕೊಟ್ಟಿರೋ ಕಾರ್ಡ್ನ ನಿಮ್ಗೆ ಎನರ್ಜಿ ಬರುತ್ತೆ. ಓಕೆ, ಓಕೆ, ಅರ್ಥ ಆಯ್ತು. ಸರ್, ಈ ಈಜಿಪ್ಷಿಯನ್ ಕಾರ್ಟೂಶ್ಗೂ ವೇದಿಕ್ ಕಾರ್ಡ್ಗೂ ಏನ್ ಡಿಫ್ರೆನ್ಸ್? ಈಜಿಪ್ಷಿಯನ್ ಕಾರ್ಟೂಶ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅವ್ರದೇ ಆದಂತಹ ಒಂದು ಕೆಲವು ದೇವತೆಗಳನ್ನ ಅವರು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಮ್ಗೆ ವೇದಿಕ್ ಅಸ್ಟ್ರಾಲಜಿ ಕಾರ್ಡ್ ಅಲ್ಲಿ ನಮ್ದೇ ಆದಂತ ಸಿಸ್ಟಮ್, ನಮ್ದು ಅಸ್ಟ್ರಾಲಜಿನಲ್ಲಿ ಏನ್ ಹೇಳ್ತೀವಿ, ವೇದಿಕ್ ಅಸ್ಟ್ರಾಲಜಿ ಕಾರ್ಡ್ ಅಲ್ಲಿ, ಅಸ್ಟ್ರಾಲಜಿ ಸಿಸ್ಟಮ್ ಅಲ್ಲಿ ಏನ್ ಹೇಳ್ತೀವೋ ಅದೇ ತರನೆಯ ನಮ್ ಪರ್ಟಿಕ್ಯುಲರ್ ಪ್ರಶ್ನೆ ಕೇಳಿದಾಗ ಆ ಪರ್ಟಿಕ್ಯುಲರ್, ಫಾರ್ ಎಕ್ಸಾಂಪಲ್ ಒಂದು ಗ್ರಹ ಇರ್ಬೋದು, ಒಂದು ರಾಶಿ ಇರ್ಬೋದು, ಒಂದು ನಕ್ಷತ್ರ ಇರ್ಬೋದು, ಇದಿಷ್ಟಕ್ಕೆ ನಮ್ಗೆ ಯಾವ್ದು ಪರಿಹಾರ ಬೇಕು ಅನ್ನೋದು ನಮ್ಗೆ ಅದು ಓಪನ್ ಆಗಿ ಗೊತ್ತಾಗ್ಬಿಡುತ್ತೆ. ಡೈರೆಕ್ಟ್ ಆಗಿ ನಮ್ಗೆ ಸಿಕ್ಬಿಡುತ್ತೆ ಎಲ್ಲಿ ಅಂತ. ನಾವು ಅಸ್ಟ್ರಾಲಜಿ ನೋಡ್ಬೇಕು ಅಂತಂದ್ರೆ ಯಾವ ಗ್ರಹ ಎಲ್ಲಿದೆ, ಯಾವ ನಕ್ಷತ್ರ ಮೇಲಿದೆ, ಅದ್ರ ಪರಿಣಾಮ ಏನು, ಯಾವ ದೃಷ್ಟಿ ಇದೆ ಎಲ್ಲ ನೋಡ್ಬೇಕಾಗಿಲ್ಲ. ಇಲ್ಲಿ ನಮ್ಗೆ ಡೈರೆಕ್ಟ್ ಆನ್ಸರ್ ಈ ಒಂದು ವೇದಿಕ್ ಅಸ್ಟ್ರಾಲಜಿ ಕಾರ್ಡ್ ಮೂಲಕ ಸಿಗುತ್ತದೆ. ಓಕೆ, ಓಕೆ, ಗೊತ್ತಾಯ್ತು. ಈಗ ವೇದಿಕ್ ಅಸ್ಟ್ರಾಲಜಿ ಪ್ಲಸ್ ಈಜಿಪ್ಷಿಯನ್ ಕಾರ್ಟೂಶ್ ಇದೆ, ಇನ್ನು ಆಸ್ಟ್ರಾಲಜಿ ಇದೆ. ನೀವು ಇಷ್ಟೊಂದು ವಿಷಯಗಳನ್ನ ತುಂಬಾ ತಿಳ್ಕೊಂಡ್ಬಿಟ್ಟಿದ್ದೀರಾ. ಇನ್ನ ಒಂದು ವಿಷಯ, ಪೆಂಡುಲಮ್ ಹೀಲಿಂಗ್ ಅಂತ ಹೇಳಿದ್ರಿ. ಹೌದು. ಪೆಂಡುಲಮ್ ಹೀಲಿಂಗ್ ಅಂದ್ರೆ ಏನದು? ಪೆಂಡುಲಮ್ ಹೀಲಿಂಗ್ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಪೆಂಡುಲಮ್ ಅನ್ನೋದು ಒಂದು ವಸ್ತು, ಅದು ಒಂದು ವೆಯ್ಟ್, ಇಟ್ ಇಸ್ ಸಸ್ಪೆಂಡೆಡ್ ಟು ಎ ಸ್ಟ್ರಿಂಗ್ ಆರ್ ಎ ಚೈನ್. ಓಕೆ, ಅದನ್ನ ನಾನು ನಿಮ್ಗೆ ಎಕ್ಸಾಂಪಲ್ ಆಗಿ ತೋರಿಸ್ತೀನಿ. ನಾನು ನಿಮ್ಗೆ ಇದು ಒಂದು ನಾನು ಮಾಡಿರ್ತಕ್ಕಂಥ ಒಂದು ಪೆಂಡುಲಮ್. ಇದು ನನ್ನದೇ ಆದಂತ ಸೃಷ್ಟಿ. ಇದು ಯಾರು ಈ ತರ ಒಂದು ಇಷ್ಟೊಂದು ಇದಾಗಿ ವಿಜೃಂಭಣೆಯಿಂದ ಯಾರು ಪೆಂಡುಲಮ್ ಮಾಡಿಲ್ಲ. ಇದು ಒಂದು ವೆಯ್ಟ್. ಈ ವೆಯ್ಟ್ಗೆ ನಾನು ಐ ಹ್ಯಾವ್ ಪುಟ್ ಸಮ್ ಕ್ರಿಸ್ಟಲ್. ಕ್ರಿಸ್ಟಲ್ ಆರ್ ಇಟ್ ಇಸ್ ಎ ಜೆಮ್ ಸ್ಟೋನ್ ಅಂತ ಹೇಳ್ಬೋದು. ಇದು ಹ್ಯಾಸೋನೈಟ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಕನ್ನಡದಲ್ಲಿ ಇದಕ್ಕೆ ಗೋಮೇಧಕ ಅಂತ ಹೇಳ್ತಾರೆ, ಗೋಮೇಧ ಅಂತ ಹೇಳ್ತಾರೆ. ಇದು ರಾಹುಗೆ ಸಂಬಂಧಪಟ್ಟಿದ್ದು. ಇದ್ರೊಳಗಡೆ ನೀವು ನೋಡಿರ್ಬೋದು ಕುಂಡಲಿನಿ ಅಂತ ಒಂದು ಶೇಪ್ ಇರುತ್ತೆ, ಡಾಕ್ಟರ್ ಸಿಂಬಲ್ಸ್. ಹೌದು, ಈ ಹಾಸ್ಪಿಟಲ್ಗಳ ಮುಂದೆ ಆ ಸಿಂಬಲ್ ಇದೆ. ಈ ಸಿಂಬಲ್ ಅಲ್ಲಿ 3 ವಜ್ರ ಹಾಕಿದ್ದೀನಿ.
ಓಕೆ ಡೈಮಂಡ್. ದಿಸ್ ಕನೆಕ್ಟ್ಸ್ ಟು ವೀನಸ್. ಓಕೆ ದಿಸ್ ಕನೆಕ್ಟ್ಸ್ ಟು ರಾಹು. ಈ ರಾಹು ಮತ್ತೆ ವೀನಸ್ ಜೊತೆಗೆ ಇಲ್ಲಿ ಗೋಲ್ಡ್ ಇದೆ. ಈ ಗೋಲ್ಡ್ ಜೊತೆಗೆ ಗೋಲ್ಡ್ ಚೈನ್ ಮಾಡಿದ್ವಿ. ಈ ಗೋಲ್ಡ್ ಜೊತೆಗೆ 9 ನವಗ್ರಹಗಳದ್ದು ಒಂದು ಜೆಮ್ ಸ್ಟೋನ್ ಹಾಕ್ತೀವಿ. ಈ 9 ಜೊತೆಗೆ ಅನದರ್ 3-4 ಕ್ರಿಸ್ಟಲ್ಸ್ನು ನಾನು ಹಾಕಿದ್ದೀನಿ. ಈ ಕ್ರಿಸ್ಟಲ್ ಪ್ರತಿಯೊಂದು ಜೆಮ್ ಸ್ಟೋನ್ ಒಂದೊಂದು ರೀತಿಯ ಎನರ್ಜಿನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಒಂದೊಂದು ಫ್ರೀಕ್ವೆನ್ಸಿನಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಪೆಂಡುಲಮ್ ಅಂತಂದ್ರೆ ಏನು ಅಂತಂದ್ರೆ ಅದು ಒಂದು ವೆಯ್ಟ್ ಸಸ್ಪೆಂಡೆಡ್ ಟು ಎ ಸ್ಟ್ರಿಂಗ್, ಒಂದು ದಾರಕ್ಕೆ ಅಥವಾ ಒಂದು ಚೈನ್ಗೆ ಅದು ಸಸ್ಪೆಂಡ್ ಆಗಿರುತ್ತೆ, ಅಂದರೆ ಹ್ಯಾಂಗ್ ಆಗಿರೋವಂಥದ್ದು, ಕೆಳಗಡೆ ಹ್ಯಾಂಗ್ ಆಗಿರುತ್ತೆ. ಅದು ಇಟ್ ಹ್ಯಾಸ್ ಟು ಬಿ ಫ್ರೀಲಿ ಮೂವ್ ಆಗ್ತಾ ಇರಬೇಕು, ಫ್ರೀಯಾಗಿ ಮೂವ್ ಆಗೋ ಹಂಗೆ ಇರಬೇಕು. ನಾವು ಹಿಂಗೆ ಹಿಂಗೆ ಹಿಡಿದಾಗ ಇದು ಇಟ್ ಶುಡ್ ಬಿ ಸುಮ್ಮನೆ ಫ್ರೀಯಾಗಿ ಮೂವ್ ಆಗೋ ಹಂಗೆ ಆಗಬೇಕು. ಅವಾಗ ಅದನ್ನ ಪೆಂಡುಲಮ್ ಅಂತ ಹೇಳ್ತಾರೆ. ಪೆಂಡುಲಮ್ ಅಂತ ನಾವೇನಂತಾರೆ ಲೋಲಾಕ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಅಂದ್ರೆ ಈ ಹಳೆ ಗಡಿಯಾರಗಳಲ್ಲಿ ಆ ಕಾನ್ಸೆಪ್ಟ್ ಅಲ್ಲೇ ಇದು ಬಂದಿರೋದು. ಇದಕ್ಕೆ ಅಬೌಟ್ 10,000 ವರ್ಷದ ಹಿಂದಿನ ಒಂದು ಇತಿಹಾಸ ಇದೆ ಪೆಂಡುಲಮ್ಗೆ. ಪೆಂಡುಲಮ್ ಅದು ಶುರು ಮಾಡಿರೋದು ಈಜಿಪ್ಷಿಯನ್ಸ್. ಹಿಂದಿನ ಕಾಲದಲ್ಲಿ ನಮ್ಮ ದೇಶದಲ್ಲಿ ಪೆಂಡುಲಮ್ ಅಂತ ಯೂಸ್ ಮಾಡ್ತಾ ಇರಲಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಹಿಂದಿನ ಋಷಿ ಮುನಿಗಳಿಗೆ ದಿವ್ಯ ಜ್ಞಾನ ಇತ್ತು. ನಾವು ದಿವ್ಯ ಜ್ಞಾನ ಎಲ್ಲ ಕಳ್ಕೊಂಡ್ಬಿಟ್ಟಿದ್ವಿ, ದೇವರ ಸಂಪರ್ಕ ಕಳ್ಕೊಂಡಿದ್ವಿ. ಹಾಗಾಗಿ ಈ ಒಂದು ಪೆಂಡುಲಮ್ ಅಂತ ಒಂದು ಟೂಲ್ ಉಪಕರಣನ ಉಪಯೋಗಿಸ್ಕೊತೀವಿ. ಅದನ್ನ ಕನೆಕ್ಟ್ ಮಾಡ್ಕೋತೀವಿ ದೇವ್ರಿಗೆ. ಹೇಗೆ ಕನೆಕ್ಟ್ ಮಾಡ್ಕೋತೀವಿ, ಪೆಂಡುಲಮ್ ಹೆಂಗ್ ಕನೆಕ್ಟ್ ಮಾಡ್ಕೋತೀವಿ ಅಂತಂದ್ರೆ ನಾವೀಗ ಮಾತಾಡ್ತಾ ಇದೀವಿ, ಇಟ್ ಇಸ್ ದಿಸ್ ಕಾಲ್ಡ್ ಕಾನ್ಶಿಯಸ್ ಮೈಂಡ್. ಕಾನ್ಶಿಯಸ್ ಮೈಂಡ್ ಇಂದ ನಾವು ಸಬ್ ಕಾನ್ಶಿಯಸ್ ಮೈಂಡ್ಗೆ ನಮ್ಗೆ ಇನ್ಫಾರ್ಮೇಶನ್ ಕಳಿಸ್ತೀವಿ. ನಮ್ಗೆ ಏನಾದ್ರು ಪ್ರಶ್ನೆ ಬೇಕು, ಕ್ವಶನ್ ಬೇಕು ಅಂತಂದ್ರೆ ಈಗ ಏನ್ ಬೇಕಾದ್ರೂ ಕ್ವಶನ್ ಕೇಳ್ಬೋದು. ಆ ಕ್ವಶನ್ ಕೇಳಿದಾಗ ಅದಕ್ಕೆ ಆನ್ಸರ್ ಹೇಗೆ ಬರಬೇಕು ಅಂತಂದ್ರೆ ಹೌದು ಇಲ್ಲ, ಎಸ್ ಆರ್ ನೋ ಅಂತ ಆನ್ಸರ್ ಬರೋ ಅಂತ ಪ್ರಶ್ನೆ ಕೇಳ್ಬೋದು. ಕೇಳಿದಾಗ ಏನಾಗುತ್ತೆ, ನಾವು ಪ್ರಶ್ನೆ ನೀವು ಕೇಳ್ತೀರಾ, ನಾವು ಹೇಳ್ತೀವಿ. ಹೇಗೆ ಹೇಳ್ತೀವಿ, ಆನ್ಸರ್ ಹೇಗೆ ಕೊಡ್ತೀವಿ ಅಂತಂದ್ರೆ ನಾವು ಮಾತಾಡೋದು, ನೀವೇನ್ ಪ್ರಶ್ನೆ ಕೇಳ್ತೀರೋ ಅದನ್ನ ನಾನು ಕಾನ್ಶಿಯಸ್ ಮೈಂಡ್ ಟು ಸಬ್ ಕಾನ್ಶಿಯಸ್ ಮೈಂಡ್ಗೆ ನಾನು ಕಳಿಸ್ತೀನಿ. ಅಲ್ಲಿಂದ ಅದು ಸೂಪರ್ ಕಾನ್ಶಿಯಸ್ ಹೋಗುತ್ತೆ. ಸೂಪರ್ ಕಾನ್ಶಿಯಸ್ ಅಂದ್ರೆ ಯಾರು? ದ ಡಿವೈನ್, ದ ಸುಪ್ರೀಂ ಗಾಡ್ ಆರ್ ಸುಪ್ರೀಂ ಇಂಟೆಲಿಜೆನ್ಸ್ ಆಫ್ ದಿ ಯೂನಿವರ್ಸ್. ಆ ಸುಪ್ರೀಂ ಇಂಟೆಲಿಜೆನ್ಸ್ ಅಥವಾ ಆಕಾಶಿಕ್ ರೆಕಾರ್ಡ್ ಅಂತ ಏನ್ ಹೇಳ್ತೀವೋ ಅದನ್ನ ನಮ್ಮಲ್ಲಿ ಒಂದು ಹಿರಣ್ಯ ಗರ್ಭ ಅಂತ ಹೇಳ್ಬೋದು. ಎವ್ರಿಥಿಂಗ್ ಈಸ್ ಅವೈಲಬಲ್. ಓಮ್ ಆಫ್ ಗಾಡ್ ಪ್ರತಿಯೊಂದು ಅಲ್ಲಿ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ನಾವೇನೋ ಒಂದು ಪ್ರಶ್ನೆ ಕೇಳಬೇಕು, ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ, ದೇವಸ್ಥಾನಕ್ಕೆ ಹೋದಾಗ ನಾವು ಏನೋ ಪ್ರಶ್ನೆ ಕೇಳಿದಾಗ ಉತ್ತರ ಬರುತ್ತೆ ನಮಗೆ. ಬಲಗಡೆ ಬಿದ್ದರೆ ಒಂಥರ, ಎಡಗಡೆ ಬಿದ್ದರೆ ಒಂಥರ, ಹೂ ಬಿದ್ದಾಗ ಫ್ರಂಟ್ ಇಂದ ಬಿದ್ದರೆ ಒಂಥರ. ಆ ರೀತಿ ಬಂದಾಗ ನಮಗೆ ಗಾಡ್ ಹತ್ರ, ದೇವ್ರ ಹತ್ರ ಪ್ರಶ್ನೆ ಕೇಳ್ತೀವಿ. ಅದೇ ರೀತಿ ದೇವ್ರನ್ನ ಕನೆಕ್ಟ್ ಮಾಡೋದಕ್ಕೆ ಈ ಪೆಂಡುಲಮ್ ಉಪಯೋಗಿಸ್ಕೊತೀವಿ. ಈ ಪೆಂಡುಲಮ್ ಮೂಲಕ ನಮ್ಗೆ ಇನ್ಫಾರ್ಮೇಶನ್, ದಿಸ್ ಈಸ್ ನಥಿಂಗ್ ಬಟ್ ದ ಗಾಡ್. ಸೊ ಈ ತರ ಇದ್ದಾಗ ಏನಾಗುತ್ತೆ, ದೇವಸ್ಥಾನದಲ್ಲಿ ನಾವು ಪ್ರಶ್ನೆ ಕೇಳ್ತೀವಿ, ಯಾವುದೋ ಒಂದು ಅಮ್ಮನವ್ರ ದೇವಸ್ಥಾನನೋ, ವಿಷ್ಣು ದೇವಸ್ಥಾನನೋ, ಶಿವನ್ ದೇವಸ್ಥಾನಕ್ಕೆ ಹೋದಾಗ ಪ್ರಸಾದಗಳು ಬೀಳುತ್ತೆ. ನಾವು ಪ್ರಶ್ನೆ ಕೇಳಿದಾಗ ಒಂದೊಂದ್ಸತಿ ಬೀಳದೇ ಇಲ್ಲ. ಹೌದು, ಹೂವು ಬೀಳುತ್ತೆ, ಹೂವು ಬೀಳದೇ ಇರ್ಬೋದು, ಪ್ರಶ್ನೆಗೆ ಆನ್ಸರ್ ಸಿಗದೆ ಇರ್ಬೋದು. ಆ ಆನ್ಸರ್ ಸಿಕ್ಲಿಲ್ಲ ಅಂತಂದ್ರೆ ನಮ್ಗೆ ನಾವು ಕೇಳಿರುವಂತ ಪ್ರಶ್ನೆ ಸರಿ ಇಲ್ಲ ಅಂತ ಆಗತ್ತೆ. ಸೊ ಈ ರೀತಿ ನಾವು ಪೆಂಡುಲಮ್ ಮೂಲಕನೇ ನಾವು ಕೇಳ್ಬೋದು. ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಡಿವೈನ್ ಎನರ್ಜಿ ಅನ್ನೋದು ಇರುತ್ತೆ. ಆತ್ಮ, ಪರಮಾತ್ಮ ಅಂತ ಹೇಳ್ತೀವಿ. ದೈವಿಕ ಶಕ್ತಿ ಅನ್ನೋದು ನಮ್ಮ ಪ್ರತಿಯೊಬ್ಬನಲ್ಲೂ ದೈವಾಂಶ ಇದ್ದೇ ಇರುತ್ತದೆ. ಆ ದೈವಾಂಶ ಅನ್ನೋದನ್ನ ನಮ್ಗೆ ಮರ್ತ್ಬಿಟ್ಟಿದೀವಿ, ದೇವರ ಹತ್ರ ಕನೆಕ್ಷನ್ ಹೋಗಿರೋದ್ರಿಂದ. ಸೊ ಈಗೇನಾಗುತ್ತೆ, ನಾವು ಈ ತರ ಟೂಲ್ ಉಪಯೋಗಿಸ್ಕೊತೀವಿ. ಇದಿರ್ಬೋದು, ಲೆಕರೆಂಟನ ಅಂತ ಇರ್ಬೋದು, ಓರಾ ಸ್ಕ್ಯಾನಿಂಗ್ ಅಂತ ಇರ್ಬೋದು, ಅಸ್ಟ್ರಾಲಜಿ ಇರ್ಬೋದು. ಯಾವುದೇ ಕನೆಕ್ಟ್ ಮಾಡಿದ್ರು ನಾವು ಎವ್ರಿಥಿಂಗ್ ವಿ ಕನೆಕ್ಟ್ ಟು ಗಾಡ್. ಪ್ರತಿಯೊಂದು ದೇವರಿಂದನೇ ನಮ್ಗೆ ಆನ್ಸರ್ ಬರುತ್ತೆ. ನಾವಾಗಿ ಸ್ವಂತವಾಗಿ ನಾವು ಹೇಳ್ತೀವಿ ಅಂದ್ರೆ ಮೂರ್ಖರು ಅಂತ ಹೇಳ್ಬೋದು. ನಾವು ಸ್ವಂತ ಬುದ್ಧಿ ಉಪಯೋಗಿಸೋ ಹಂಗಿಲ್ಲ ಇಲ್ಲಿ. ವಿ ಆರ್ ಕನೆಕ್ಟಿಂಗ್. ನಾವು ದೇವ್ರ ಹತ್ರನೇ ಕನೆಕ್ಷನ್ ತಗೊಳ್ಳೋದು, ಸಂಪರ್ಕ ದೇವ್ರನ್ನೇ ಮೂಲಕನೇ ಮಾಡೋದು. ದೇವ್ರ ಮೂಲಕ ಮಾಡಿದಾಗ ನಮ್ಗೆ ಈ ಪೆಂಡುಲಮ್ ಮೂಲಕ ಅಲ್ಲಿ ಏನ್ ಇದೆ ಇನ್ಫಾರ್ಮೇಶನ್ ಅದು ನಮಗೆ ಸಿಗುತ್ತೆ. ಆ ಇನ್ಫಾರ್ಮೇಶನ್ ಹೇಗೆ ಸಿಗುತ್ತೆ, ನಾವೇನ್ ಪ್ರಶ್ನೆ ಕೇಳ್ತೀವಿ, ಫಾರ್ ಎಕ್ಸಾಂಪಲ್ ಇವತ್ತು ಒಳ್ಳೆ ದಿವಸನ, ನಾನು ಏನೋ ಕೆಲಸ ಮಾಡ್ತಾ ಇದ್ದೀನಿ ಅಂದಾಗ ನಮ್ಗೆ ಅದನ್ನ ಕೇಳ್ತೀವಿ, ಹೌದಾ ಇಲ್ವಾ ಅಂತ. ಹೇಳಿದಾಗ ಏನಾಗುತ್ತೆ, ನಮ್ಮ ಕಾನ್ಶಿಯಸ್ ಮೈಂಡ್ ಇಂದ ಸಬ್ ಕಾನ್ಶಿಯಸ್ ಮೈಂಡ್ ಹೋಗುತ್ತೆ, ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಸೂಪರ್ ಕಾನ್ಶಿಯಸ್ ಮೈಂಡ್ ಹೋಗುತ್ತೆ. ಸೂಪರ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ವಿ ಆರ್ ಟ್ಯಾಪಿಂಗ್ ದಿ ಇನ್ಫಾರ್ಮೇಶನ್. ಆ ಟ್ಯಾಪ್ ಮಾಡಿದಾಗ ಏನಾಗುತ್ತೆ, ಆ ಇನ್ಫಾರ್ಮೇಶನ್ ವಿಲ್ ಕಮ್ ಟು ಅಸ್ ಥ್ರೂ ಅವರ್ ಸಹಸ್ರಾರ ಚಕ್ರ. ಸಹಸ್ರಾರ ಚಕ್ರದಿಂದ ಅಗ್ನ ಚಕ್ರಕ್ಕೆ ಹೋಗಿ ಇಲ್ಲಿ ಒಂದು ಮೈಂಡ್ ಒಳಗಡೆ ಒಂದು ವೈಬ್ರೇಷನ್ ಆಗುತ್ತೆ. ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ವೈಬ್ರೇಷನ್ ಆಗುತ್ತೆ. ನಮ್ದು ಇನ್ಫಾರ್ಮೇಶನ್ ಏನ್ ದೇವರಿಂದ ಬಂದಿರುತ್ತೋ ಆ ವೈಬ್ರೇಷನ್ ಏನಾಗುತ್ತೆ, ದಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ಅವರ್ ಮಸಲ್ಸ್. ಮಸಲ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಮಸಲ್ ಮೂಲಕ ಅಗ್ನ ಚಕ್ರಕ್ಕೆ ಬರುತ್ತೆ. ಅಗ್ನ ಚಕ್ರದಿಂದ ವಿಶುದ್ಧಿ ಚಕ್ರಕ್ಕೆ ಬರುತ್ತೆ. ವಿಶುದ್ಧಿ ಚಕ್ರದಿಂದ ಅನಾಹತ ಚಕ್ರಕ್ಕೆ ಬರುತ್ತೆ. ಅನಾಹತ ಚಕ್ರದಿಂದ ಇಟ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್. ಇಲ್ಲಿಂದ ನಮ್ಮ ಕೈ ಮೂಲಕ ಈ ಒಂದು 2 ತೋರು ಬೆರಳು ಮತ್ತೆ ಹೆಬ್ಬೆರಳು ಮೂಲಕ ಅದು ವೈಬ್ರೇಷನ್ ಬರುತ್ತೆ. ಆ ವೈಬ್ರೇಷನ್ ನಾವು ಹಿಂಗ್ ಹಿಡಿದಾಗ ಅದು ಈ
ಪೆಂಡುಲಮ್ ಮೂಲಕ ಈ ಸ್ಟ್ರಿಂಗ್ ಅಥವಾ ದಾರದ ಮೂಲಕ ಅದು ಎಲಾಂಗೇಟ್ ಆಗುತ್ತೆ, ದೊಡ್ಡದಾಗುತ್ತೆ. ಓಕೆ. ಅದು ದೊಡ್ಡದಾದಾಗ ನಮಗೆ ಅದು ಕ್ಲಾಕ್ ವೈಸ್ ತಿರುಗುತ್ತೋ ಆಂಟಿ ಕ್ಲಾಕ್ ವೈಸ್ ತಿರುಗುತ್ತೋ ಅಥವಾ ಸ್ಟಿಲ್ ಸುಮ್ಮನೆ ಇರುತ್ತೋ. ಕ್ಲಾಕ್ ವೈಸ್ ತಿರುಗಿದ್ರೆ ಎಸ್ ಅಂತ, ಹೌದು, ನೀವು ಪ್ರಶ್ನೆ ಕೇಳೋದಕ್ಕೆ ಹೌದು ಅಂತ. ಆಂಟಿ ಕ್ಲಾಕ್ ವೈಸ್ ತಿರುಗಿದ್ರೆ ಆನ್ಸರ್ ಇಲ್ಲ ಅಂತ, ನೋ ಅಂತ. ಏನು ಇಲ್ಲ, ಇನ್ಫಾರ್ಮೇಶನ್ ಸುಮ್ಮನೆ ಇತ್ತು ಅಂತಂದ್ರೆ ನೀವು ಕೇಳಿರೋ ಪ್ರಶ್ನೆ ಸರಿ ಇಲ್ಲ, ಅದಕ್ಕೆ ಸರಿಯಾದಂತ ಉತ್ತರ ಸಿಗ್ತಾ ಇಲ್ಲ, ಇನ್ನೊಂದು ದಿವಸ ಬಂದು ಕೇಳಬಹುದು ಅಂತ ಹೇಳೋದು. ಇದು ಪೆಂಡುಲಮ್ ಡೌಸಿಂಗ್ ಅಂತ. ದಿಸ್ ಇಸ್ ಕಾಲ್ಡ್ ಪೆಂಡುಲಮ್ ಡೌಸಿಂಗ್ ಅಂತ. ಓಕೆ. ಸೊ ಈಗ ನೆಕ್ಸ್ಟ್ ಪೆಂಡುಲಮ್ ಹೀಲಿಂಗ್ ಹೆಂಗ್ ಮಾಡೋದು ಅಂತ. ಪೆಂಡುಲಮ್ ಡೌಸಿಂಗ್ ಎಲ್ಲರೂ ಮಾಡ್ತಾರೆ. ಎಸ್ ಆರ್ ನೋ, ಎಸ್ ಆರ್ ನೋ ಅಂತ ಪ್ರಶ್ನೆ ಕೇಳ್ಬೋದು. ಓಕೆ. ಅವಾಗ ನಾವು ಏನ್ ಮಾಡ್ತೀವಿ, ಈಗ ನಾವು ಹೀಲಿಂಗ್ ನಾವು ಸ್ವಲ್ಪ ಅಡ್ವಾನ್ಸ್ಗೆ ಮಾಡೋಣ ಅಂತ ಹೇಳಿ ಹೀಲಿಂಗು ತುಂಬಾ ಜನನು ಮಾಡ್ತಾರೆ. ಇಲ್ಲಿ ನಮ್ಮ ದೇಶದಲ್ಲಿ ಪೆಂಡುಲಮ್ ಹೀಲಿಂಗ್ ಮಾಡೋದು ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ. ಓಕೆ. ಪೆಂಡುಲಮ್ ಅಲ್ಲಿ ಹೀಲಿಂಗ್ ಹೆಂಗ್ ಮಾಡೋದು ಅದನ್ನ ನಾನು ಒಬ್ರು ಅಮೆರಿಕಾದಲ್ಲಿ ಒಬ್ರು ಡಾಕ್ಟರ್ ಹೆರಿಕ್ ಕಂಠರ್ ಅಂತ ಹೇಳಿ ಅವ್ರ ಹತ್ರ ಮೂಲಕ ಕಲ್ತ್ಕೊಂಡಿದ್ದು. ಓಕೆ. ಆನ್ಲೈನ್ ಅಲ್ಲಿ ಕಲ್ತ್ಕೊಂಡಿರೋದು. ಅದರಲ್ಲಿ ನಾನು ಗ್ರ್ಯಾಂಡ್ ಮಾಸ್ಟರ್ ಅಂತ ತಗೊಂಡಿದ್ವಿ. ಸೊ ಈಗ ತಗೊಂಡಾಗ ಅವರು ಒಂದು ಕೆಲವೊಂದು ಕಾನ್ಸೆಪ್ಟ್ ಹೇಳಿದ್ರು. ಈ ಪೆಂಡುಲಮ್ ಅಲ್ಲಿ ತರಾವರಿ ವಿಧಾನಗಳಿದಾವೆ. ಒಂದೊಂದು ರೀತಿ ಪೆಂಡುಲಮ್ ಒಂದೊಂದ್ ತರ ಇದೆ. ನಾನು ನೋಡಿದ್ದೆ ಯಾವ್ದೋ ಒಂದು ನ್ಯೂಸ್ ಚಾನೆಲ್ ಅಲ್ಲಿ, ಒಂದು ದಾರದಲ್ಲಿ ಕೆಳಗಡೆ ಒಂದು ಶಿಲ್ಬೆ ತರ ಇರುತ್ತೆ, ಇಟ್ಕೊಂಡಿದ್ರೆ ಈಗ ರೊಟೇಟ್ ಆಗೋದು ಮತ್ತೆ ಈ ತರ ರೊಟೇಟ್ ಆಗೋದು. ಹೌದು, ಒಂದೊಂದು ಪೆಂಡುಲಮ್ ಒಂದೊಂದು ಶೇಪ್ ಅಲ್ಲಿ ಇರುತ್ತೆ. ಒಂದೊಂದು ಶೇಪ್ ಅಲ್ಲಿ ಒಂದೊಂದು ರೀತಿಯ ಎನರ್ಜಿ, ಫ್ರೀಕ್ವೆನ್ಸಿ ಅದು ಡೆವಲಪ್ ಆಗುತ್ತೆ. ನಾವು ಕೇಳೋಂತ ಪ್ರಶ್ನೆ ಇರ್ಬೋದು ಅಥವಾ ನಾವು ಮಾಡುವಂತ ಹೀಲಿಂಗ್ ಇರ್ಬೋದು, ಅದ್ರ ಮೂಲಕ ನಾವು ಮಾತಾಡೋದು ಏನ್ ಮಾತಾಡ್ತೀವೋ ಅಥವಾ ನಮ್ಮ ಉದ್ದೇಶ ಏನಿದೆಯೋ, ನಾವು ಹೀಲಿಂಗ್ ಮಾಡುವಾಗ ನಮ್ಮ ಉದ್ದೇಶ ಇಂಪಾರ್ಟೆಂಟ್. ಹೌದು, ನಮ್ಮ ಉದ್ದೇಶ ಒಳ್ಳೆ ರೀತಿನಲ್ಲಿ ಇರ್ಬೇಕು, ಯಾರಿಗೂ ಹಾರಂ ಆಗೋದು. ನಾವು ಯಾವುದೇ ಒಂದು ಹೀಲಿಂಗ್ ಇರ್ಬೋದು ಅಥವಾ ತೆಗಿಯುವ ನೆಗೆಟಿವ್ ಎನರ್ಜಿನೂ ತೆಗಿಬೋದು. ಈ ಫಾರ್ ಎಕ್ಸಾಂಪಲ್ ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು, ದೃಷ್ಟಿ ಇರ್ಬೋದು, ಭೂಮಿನಲ್ಲಿ ಬರುವಂತ ಒಂದು ಜಿಯೋಪತಿಕ್ ಎನರ್ಜಿ ಇರ್ಬೋದು, ವಾಸ್ತು ದೋಷ ಇರ್ಬೋದು, ಎಲ್ಲದನ್ನು ಇದ್ರ ಮೂಲಕ ನಾವು ಪರಿಹಾರ ಮಾಡ್ಕೋಬಹುದು. ಇದೊಂದರಿಂದನೇ ಪರಿಹಾರ ಮಾಡ್ಕೋಬಹುದು. ಸೊ ಇದು ಹೇಗ್ ಮಾಡ್ಬೇಕು ಏನು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ನೆಕ್ಸ್ಟ್ ಕೇಳಿದಾಗ ಯಾವ ತರ ಹೀಲಿಂಗ್ ಮಾಡೋದು ಇದನ್ನ ನಾನು ಟೀಚಿಂಗ್ ಕೂಡ ಮಾಡ್ತೀನಿ, ಪ್ರತಿಯೊಬ್ಬರಿಗೂ ಹೇಳ್ಕೊಡ್ತೀನಿ. ಅಂದ್ರೆ ಇದ್ರ ಸಬ್ಜೆಕ್ಟ್ ತುಂಬಾ ಜಾಸ್ತಿ, ತುಂಬಾ ದೊಡ್ಡ ಸಬ್ಜೆಕ್ಟ್ ಇದು, ಒಂದು ದಿವಸದಲ್ಲಿ ಮುಗಿಯುವಂತ ಸಬ್ಜೆಕ್ಟ್ ಅಲ್ಲ ಇದು. ಈ ಮಾಡಿರೋ ಕಾನ್ಸೆಪ್ಟ್ ಅಲ್ಲೇ ನಿಮ್ಗೆ ಅರ್ಥ ಆಗಿರ್ಬೋದು. ಇಷ್ಟೊಂದೆಲ್ಲ ಉಪಯೋಗಿಸಿದಿಲ್ಲ. ನಾರ್ಮಲಿ ಬರೀ ಒಂದು ದಾರ, ಕಪ್ಪು ದಾರ, ಇಲ್ಲಾಂದ್ರೂ ಬಿಳಿ ಒಂಥರ, ಇಲ್ಲಾಂದ್ರೆ ಕೆಂಪು ದಾರ, ಇಲ್ಲಾಂದ್ರೂ ಚೈನ್ ಹಾಕೊಂಡಿರ್ತಾರೆ. ಸೊ ಅದ್ ಮತ್ತೆ ಕೆಳಗಡೆ ಒಂದು ಸಿಂಪಲ್ ಕ್ರಿಸ್ಟಲ್ ಒಂದು ಪೆಂಡುಲಮ್ ಇರುತ್ತೆ ನಾರ್ಮಲಿ. ಸೊ ಈ ತರ ಇದ್ದಾಗ ನಾನು ನಂದೇ ಆದಂತ ಒಂದು ಸ್ವಂತವಾಗಿ ತುಂಬಾ ಇದ್ರೊಳಗಡೆ ಕಾನ್ಸೆಪ್ಟ್ ಯೂಸ್ ಮಾಡಿದ್ದೀನಿ. ಓಕೆ. ಅಂದ್ರೆ ಗ್ರಹಗಳು ಯಾವ್ದು ಸ್ಟೋನ್ ಅನ್ನ ರೆಫರ್ ಮಾಡುತ್ತೆ, ಆ ಬೇಸ್ ಮೇಲೆ ಒಂದೊಂದು ಗ್ರಹಕ್ಕೆ ಒಂದೊಂದು ಸ್ಟೋನ್ ಇದೆ ಅಲ್ಲ, ಆ ಸ್ಟೋನ್ಗಳನ್ನ ನೀವು ಒಂದೊಂದನ್ನು, ಇದು ಗ್ರಹದ ಒಂದೇ ಅಲ್ಲ, ನಮ್ಮ ಚಕ್ರಗಳಿಗೂ ಸಂಬಂಧ ಬರುತ್ತೆ. ಓಕೆ. ಜೊತೆಗೆ ನಮ್ದು ಪ್ರತಿಯೊಂದು ಎನರ್ಜಿನೂ ಕೂಡ ಸಂಬಂಧ ಬರುತ್ತೆ, ಬುದ್ಧಿಗೂ ಎನರ್ಜಿ ಇದು ಬರುತ್ತೆ. ಸೊ ಹೀಗಿದ್ದು ಯೂಸ್ ಮಾಡೋದು ಇದು ತುಂಬಾ ನನ್ನ ಪ್ರಕಾರ ಯಾರು ಮಾಡ್ದಂಗಿಲ್ಲ ಈ ತರ. ಓಕೆ. ಇದ್ರ ಬಗ್ಗೆ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಇದನ್ನ ಪರಿಪೂರ್ಣವಾಗಿ ಎಕ್ಸ್ಪ್ಲೈನ್ ಕೊಡ್ತೀನಿ. ಓಕೆ. ಓಕೆ. ನಿಮ್ಮ ಹತ್ರ ಈಗ ನಾವು ತಿಳ್ಕೊಳ್ಳುವಂತ ವಿಷಯಗಳು ತುಂಬಾ ಇದೆ. ಆಸ್ಟ್ರಾಲಜಿ ಬಗ್ಗೆ ತಿಳ್ಕೊಬೇಕಾಗಿದೆ, ಇನ್ನ ಅದ್ರ ಜೊತೆ ವೇದಿಕ್ ಕಾರ್ಡ್ ಆಗ್ಬೋದು, ಇನ್ನ ವಾಸ್ತು ಬಗ್ಗೆ ಈಜಿಪ್ಷಿಯನ್ ಕಾರ್ಟೂಶ್, ಟೋಟಲ್ ಆಗಿ ತುಂಬಾ ಸಬ್ಜೆಕ್ಟ್. ಹೀಲಿ ಅಂತ ಒಂದಿದೆ ನಮ್ಮ ಹತ್ರ, ಜರ್ಮನ್ದು ಒಂದು ಟೆಕ್ನಾಲಜಿನಲ್ಲಿ ಹೀಲಿ ಅಂತ ಒಂದು ಇದೆ. ಇದ್ರ ಮೂಲಕ ನಾವು ಎಷ್ಟು ಜನಕ್ಕೆ ಬೇಕಾದ್ರೂ ಹೀಲ್ ಮಾಡ್ಬೋದು. ಇದು ಒಂದು ರೀತಿಯ ಈಜಿಪ್ಷಿಯನ್ ಕಾರ್ಟೂನ್ಸ್ ತರ ಅಲ್ಲ ಇದು. ದಿಸ್ ಇಸ್ ವರ್ಕ್ಸ್ ವಿತ್ ವೈಬ್ರೇಷನ್ ಅಂಡ್ ಫ್ರೀಕ್ವೆನ್ಸಿ, ಪರ್ಟಿಕ್ಯುಲರ್ ರೋಗ. ಓಕೆ. ಯಾವುದೇ ಒಂದು ವ್ಯಕ್ತಿಗೆ ಯಾವುದೇ ರೀತಿ ಹೀಲಿಂಗ್ ಆಗಬೇಕು ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ವೈಬ್ರೇಷನ್, ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿನಲ್ಲಿ ಆ ಮನುಷ್ಯನಿಗೆ ತಲುಪುವಂತ ಒಂದು ಟೆಕ್ನಾಲಜಿ, ಇದರ ಬಗ್ಗೆ ನಾನು ಮುಂದೆ ಹೇಳ್ಕೊಡ್ತೀನಿ. ಓಕೆ. ಅಂದ್ರೆ ಈ ವಿಷಯಗಳನ್ನೆಲ್ಲ ಮುಂದೆ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ಬೇಕು. ಒಂದೊಂದು ಸಬ್ಜೆಕ್ಟ್ ನ ತಿಳ್ಕೊಬೇಕು ಅಂದ್ರೆ ತುಂಬಾ ದಿವಸ ಬೇಕಾಗತ್ತೆ ನಮ್ಗೆ. ಇದನ್ನ ಹೇಳ್ತಾ ಹೋದ್ರೆ ತುಂಬಾ ದಿವಸ ಬೇಕಾಗತ್ತೆ. ಬಟ್ ಇದ್ರೊಳಗಡೆ ಎಲ್ಲಾದ್ರೊಳಗೂ ನಮ್ಗೆ ಕರಾರುವಕ್ಕಾದಂತ ಒಂದು ರಿಸಲ್ಟ್ ಸಿಗುತ್ತೆ, ಹೀಲಿಂಗ್ ಆಗತ್ತೆ. ಇನ್ನ ಈ ಆಸ್ಟ್ರಾಲಜಿನಲ್ಲಿ ನಾವು ಈಗಾಗ್ಲೇ ಬರ್ತ್ ಚಾರ್ಟ್, ಕುಂಡಲಿ ಇದೆಲ್ಲ ತಿಳ್ಕೊಂಡಿರ್ತೀವಿ. ಈ ಕೆಲವೊಬ್ರು ಗೊತ್ತಿಲ್ಲದೆ ಇದ್ದವರು ನಮ್ಮ ಫ್ಯೂಚರ್ ಯಾವ ತರ ಇದೆ, ಭವಿಷ್ಯದಲ್ಲಿ ಏನೇನ್ ಆಗ್ತದೆ ಅಂತ ತಿಳ್ಕೊಬೇಕು ಅಂದ್ರೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಬರ್ತ್ ಆಫ್ ಪ್ಲೇಸ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅನ್ನೋರು ಈಸಿಯಾಗಿ ಈಜಿಪ್ಷಿಯನ್ ಕಾರ್ಟೂಶ್ ಯೂಸ್ ಮಾಡ್ಕೊಂಡು ತಿಳ್ಕೊಬಹುದು. ಈ ರೀತಿ ವಿಷಯಗಳನ್ನೆಲ್ಲ ಮುಂದೆ ಡಿಸ್ಕಸ್ ಮಾಡ್ತಾ ಹೋಗೋಣ ಸರ್. ಜನರಿಗೂ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋಣ. ಇದರಿಂದ ತುಂಬಾ ಅನುಕೂಲ ಆಗುತ್ತೆ. ಎಷ್ಟೋ ಜನಕ್ಕೆ ತಿಳ್ಕೊಬೇಕು ಅಂತ ಇರುತ್ತೆ. ಪ್ಲಸ್ ಮೋಸ ಮಾಡೋರು ತುಂಬಾ ಜನ ಇದ್ದಾರೆ. ದುಡ್ಡು ಇಸ್ಕೊಂಡು ಲಕ್ಷಾಂತರ ರೂಪಾಯಿ ಇಸ್ಕೊಂಡು ಆ ಪೂಜೆ ಮಾಡ್ತೀವಿ ಈ ಪೂಜೆ ಮಾಡ್ತೀವಿ ಅನ್ನೋರು ತುಂಬಾ ಜನ ಇದ್ದಾರೆ. ಅಂತದ್ರಲ್ಲಿ ಸಿಂಪಲ್ ಆಗಿ ಈ ರೀತಿ ಹೀಲಿಂಗ್ ಮಾಡ್ಬೋದು, ಕಷ್ಟಗಳನ್ನ ಪರಿಹಾರ. ಒಂದು ಪೆಂಡುಲಮ್ ಮೂಲಕ ನಾನು
ಕೊರೋನಾ ಟೈಮಲ್ಲಿ ಒಂದು 15-20 ಜನಕ್ಕೆ ಹೀಲ್ ಮಾಡಿದೆ. ಓಕೆ. ಒಂದಷ್ಟು ಜನ ICU ನಲ್ಲಿದ್ರು, ಸೊ ಒಂದಷ್ಟು ಜನ ತುಂಬಾ ಸೀರಿಯಸ್ ಆಗಿದ್ದವರು. ನಾನು ಇವತ್ತಿನ ತನಕ ಅವರು ನೋಡೇ ಇಲ್ಲ. ಓಕೆ. ಅಂಥವ್ರಿಗೆಲ್ಲ ಅವರು ICU ಇಂದ 4 ಟ್ಯೂಬ್ ಆಕ್ಸಿಜನ್ ತಗೊಳ್ಳೋಂಥವ್ರು ICU ಇಂದ ಹೊರಗಡೆ ಬಂದು ಇವತ್ತು ಆರೋಗ್ಯವಾಗಿದ್ದಾರೆ. ನಿನ್ನೆ ಅವರು ಒಬ್ರು ಹಸ್ಬೆಂಡ್ಗೆ ಮಾಡಿದ ಅವ್ರ ಹೆಂಡತಿ ಬಂದಿದ್ರು ನಿನ್ನೆ ಸಾಯಂಕಾಲ. ಅವ್ರಿಗೆ ಜ್ಯೋತಿಷ್ಯ ಕೇಳೋದಕ್ಕೋಸ್ಕರನೇ ಬಂದಿದ್ರು, ಪ್ರಾಬ್ಲಮ್ ಅಲ್ಲಿದ್ರು ಅಂತ ಹೇಳಿ. ಅವ್ರಿಗೆ ಅಷ್ಟು ಒಂಥರ ಇಂಪ್ರೆಸ್ ಆಗ್ಬಿಟ್ಟಿದೆ ನಾವು ಮಾಡಿದ್ದ ಒಂದು ಹೀಲಿಂಗ್. ನೋಡ್ದೇನೆ ನಾನು ಅಷ್ಟು ಹೀಲಿಂಗ್ ಮಾಡಿದೆ, ನಾನು ಮಾಡಿದೀನಿ ಅಂತ ಹೇಳಲ್ಲ, ಗಾಡ್ ಹ್ಯಾಸ್ ಡನ್. ಓಕೆ. ಅಂದ್ರೆ ಇಲ್ಲಿ ಒಂದು ಟೂಲ್ ಯೂಸ್ ಮಾಡ್ಕೊಂಡು ಸ್ಪಿರಿಚುಯಾಲಿಟಿ ಜೊತೆ ಕನೆಕ್ಟ್ ಆಗಿ ನಮ್ಮನ್ನ ಕ್ಯೂರ್ ಮಾಡ್ಕೊಳ್ಳೋ ಒಂದು ವೇನ ನೀವು ತೋರಿಸ್ತಾ ಇದ್ದೀರಾ. ಇದರೊಳಗಡೆ ಸ್ಪಿರಿಚುಯಾಲಿಟಿ, ಸೈನ್ಸ್ ಅಂಡ್ ಅವರ್ ಇಂಟೆನ್ಷನ್, ಓಕೆ, ಈ 3 ಇರೋದ್ರಿಂದ ನಮ್ಗೆ 100% ರಿಸಲ್ಟ್ ಸಿಗುತ್ತೆ. ಬಟ್ ಇಟ್ ಡಿಪೆಂಡ್ಸ್ ಆನ್ ದೇರ್ ಕರ್ಮ. ಕರ್ಮನ ನಾವು ಹೀಲ್ ಮಾಡೋದಕ್ಕೆ ಕಷ್ಟ ಇದೆ, ಆಗಲ್ಲ ಅಂತಲ್ಲ. ಅದಕ್ಕೆ ಅವ್ರ ಕಡೆಯಿಂದ ಸಹಕಾರ ಇದ್ರೆ ನಾವು ಕರ್ಮನೂ ಕೂಡ ಹೀಲ್ ಮಾಡ್ಬೋದು ವಿತ್ ದ ಬ್ಲೆಸ್ಸಿಂಗ್ಸ್ ಆಫ್ ಗುರು ಅಂಡ್ ಲಾರ್ಡ್ ನಾರಾಯಣ ಆರ್ ಶಿವ ಆರ್ ಎನಿ ಗಾಡ್ ಕಾಳಿ ಹೀಲ್ ಮಾಡ್ಬೋದು. ಬಟ್ ಅದು ಅವ್ರವ್ರ ಕರ್ಮ ಡಿಪೆಂಡ್ ಆಗುತ್ತೆ, ಎಷ್ಟಿರುತ್ತೆ ಅವ್ರ ಕರ್ಮ, ಎಷ್ಟು ಫಲಗಳಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕೆಂತಂದ್ರೆ ನಾವು ತುಂಬಾ ಅವ್ರದ್ದು ಮಾಡಕ್ ಹೋದ್ರೆ ಅದ್ರ ಕರ್ಮಗಳು ನಮಗ್ ಬರ್ಬೋದು. ಹಾಗಾಗಿ ನಾವು ಆ ಕರ್ಮ ಬರ್ದೇ ಇರೋಂಗೆ ಏನ್ ಮಾಡ್ಬೇಕು ಅಂದ್ರೆ ಅವ್ರ ಹತ್ರ ಫೀಸ್ ತಗೋಬೇಕು. ಫೀಸ್ ತಗೊಂಡ್ರೆ ಏನಾಗುತ್ತೆ, ಅದನ್ನ ನಾವು ಎನರ್ಜಿ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಓಕೆ. ಫೀಸ್ ಅಂದ್ರೆ ತುಂಬಾ ಅಲ್ಲ, ಏನು ಅವ್ರ ಕೈಲಿ ಏನು ಸಾಧ್ಯವೋ ಅವರು ಮಿನಿಮಮ್ ಒಂದಷ್ಟು. ಯಾಕೆಂತಂದ್ರೆ ಯಾವ್ದನ್ನು ನಾವು ಫ್ರೀ ಮಾಡಬಾರ್ದು. ಧರ್ಮಕ್ಕೆ ಮಾಡಿದ್ರೆ ಅದು ಗೊತ್ತಲ್ಲ ನಿಮ್ಗೆ, ಯಾವ್ದಕ್ಕೂ ಬೆಲೆ ಇಲ್ಲ. ಹಾಗಾಗಿ ಮಿನಿಮಮ್ ಅಲ್ಲಿ ಏನ್ ಸಾಧ್ಯವೋ ಅವರ ಕಷ್ಟ ಅಥವಾ ಅನುಕೂಲದ ಪ್ರಕಾರ ನಾವು ಅವ್ರಿಗೆ ಒಂದು ಪರಿಹಾರ ಮಾಡ್ಕೊಡ್ಬೋದು. ಓಕೆ. ಸಾಮಾನ್ಯ ಜನತೆಗೆ ಈಸಿಯಾಗಿ ಅವ್ರ ಕೈಗೆ ಎಟ್ಕುವಂತ ಒಂದು ಬಜೆಟ್ ನಲ್ಲಿ ತುಂಬಾ ಪ್ರಾಬ್ಲಮ್ ಇದೆಯಾ, ಫ್ರೀ ಹೀಲು ಮಾಡ್ತೀವಿ. ಓಕೆ. ಅಂದ್ರೆ ಅಂತ ಫ್ಯಾಮಿಲಿ ಕನ್ಸರ್ನ್ ಇದ್ರೆ, ತುಂಬಾ ನಮ್ ಕಡೆಯಿಂದ ಏನು ಆಗದೇ ಇಲ್ಲ ಅನ್ನೋರಿಗೆ ಫ್ರೀ ಆಗಿ ಹೀಲಿಂಗ್ ಮಾಡಿ. ಓಕೆ. ಓವರ್ ಆಲ್ ಆಗಿ ಜನರಿಗೆ ಸರ್ವಿಸ್ ಮಾಡ್ಬೇಕು ಅಂತ ಒಂದು ಉದ್ದೇಶ. ಓಕೆ. ಓವರ್ ಆಲ್ ಆಗಿ ಇಲ್ಲಿ ಬಂದು ನಾವು ಆಸ್ಟ್ರಾಲಜಿ ಮೂಲಕ, ಈಜಿಪ್ಟಿಯನ್ ಕಾರ್ಟೂಶ್ ಮೂಲಕ, ಇನ್ನ ವೇದಿಕ್ ಕಾರ್ಡ್ ಮೂಲಕ, ಇನ್ನ ಹೀಲಿಂಗ್ ಮೂಲಕ, ಈ ಸಿಸ್ಟಮ್ ಮೂಲಕ ಟೋಟಲ್ ಆಗಿ ಎಷ್ಟೊಂದು ವೆರೈಟೀಸ್ ನಲ್ಲಿ ನಮ್ಮ ಪ್ರಾಬ್ಲಮ್ಗಳಿಗೆ ಪರಿಹಾರ ಕಂಡುಕೋಬಹುದು. ಎಲ್ಲಾ ರೀತಿನಲ್ಲೂ ಪ್ರಾಬ್ಲಮ್ಗಳು ಯಾವ್ದೋ ಒಂದ್ರಲ್ಲಿ ಪರಿಹಾರ ಸಿಗುತ್ತೆ. ಈಸಿಯೆಸ್ಟ್ ವೇ ನಲ್ಲಿ ತುಂಬಾ ನಮ್ಗೆ ಇರುವಂತ ಪ್ರಾಬ್ಲಮ್ಗಳು ಸಾಲ್ವ್ ಮಾಡ್ಕೋಬಹುದು. ಒಂದು ದಾರಿ. ಇಲ್ಲಿ ನಮ್ಗೆ ತುಂಬಾ ಒಂದು ಹೋಮ ಮಾಡ್ಬೇಕು, ಪೂಜೆ ಮಾಡ್ಬೇಕು, ಅಲ್ಲೋಗಿ ಅಷ್ಟು ಖರ್ಚು ಮಾಡಿ ಅಂತ ಹೇಳುವಂತ ಅವಶ್ಯಕತೆ ಇಲ್ಲ. ಓಕೆ. ಇಲ್ಲಿ ಆ ಪರ್ಟಿಕ್ಯುಲರ್ ಪರ್ಸನ್ನೇ ಬಂದ್ರು ಅವನಿಗೆ ಹೀಲಿಂಗ್ ಆಗುತ್ತೆ. ಅಥವಾ ಅವನಿಗೆ ಏನ್ ಪ್ರಾಬ್ಲಮ್ ಇದೆಯೋ ಅದನ್ನ ಸಾಲ್ವ್ ಮಾಡ್ಕೊಡೋ ಅಂತ ಒಂದು ಪರಿಹಾರಗಳು ಇಲ್ಲಿ ಸಿಗುತ್ತೆ. ಓಕೆ. ಅಂತ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಸರ್ವಿಸ್ ಮಾಡಬೇಕು ಜನರಿಗೆ ಅನ್ನೋದು ನಿಮ್ಮ ಉದ್ದೇಶ. ನಮ್ಮ ಓಟೋ ಮೇನ್ ಇಂಟೆನ್ಷನ್ ನಮ್ಗೆ ಒಬ್ಬರಿಗೆ ಒಳ್ಳೇದಾಗ್ಬೇಕು. ಓಕೆ. ಎಸ್ ಸರ್, ಈಗ ತುಂಬಾ ವಿಷಯಗಳು ಹೇಳಿದಿರಾ. ಇನ್ನ ವಿಷಯಗಳು ಚರ್ಚೆ ಮಾಡೋದಕ್ಕಿದೆ. ಮುಂದಿನ ದಿನಗಳಲ್ಲಿ ಈ ವಿಷಯಗಳನ್ನ ಜನರಿಗೆ ತಿಳಿಸ್ತಾ ಹೋಗೋಣ. ಯಾಕಂದ್ರೆ ಈಜಿಪ್ಟಿಯನ್ ಕಾರ್ಟೂಶ್, ವೇದಿಕ್ ಇದ್ರ ಬಗ್ಗೆ ಜನಕ್ಕೆ ಅಷ್ಟೊಂದು ನಾಲೆಡ್ಜ್ ಇಲ್ಲ, ನನಗೂ ಅಷ್ಟೊಂದು ಗೊತ್ತಿಲ್ಲ ಇದ್ರ ಬಗ್ಗೆ. ಈ ವಿಷಯಗಳನ್ನ ಜನಕ್ಕೆ ತಿಳಿಸಿದ್ರೆ ಒಂದ್ 4 ಜನಕ್ಕೆ ಅನುಕೂಲ ಆಗ್ಬೋದು ಅಂತ ಕೆಲಸ ನಾವು ಮಾಡೋಣ ಸರ್. ನೆಕ್ಸ್ಟ್ ಹೋಗ್ತಾ ವೀಕ್ಷಕರಿಗೆ ಈ ವಿಷಯಗಳನ್ನ ತಿಳಿಸ್ಕೊಳ್ತಾ ಹೋಗೋಣ. ಥ್ಯಾಂಕ್ ಯು ಸರ್. ನಮಸ್ಕಾರ. ಥ್ಯಾಂಕ್ಸ್.